ಇನ್ನು ಈ ಕೆಲಸಕ್ಕೆ ಸೇರಿದ ನಂತರದಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲೂ ಕೂಡ ಕೆಲಸ ಮಾಡಿ ಬಂದ್ರಿ. ಅದಾದ ನಂತರದಲ್ಲಿ ಬೆಂಗಳೂರು ಸಿಟಿಗೆ ಬಂದಾಗ ಮೊದಲಿಗೆ ಈ ಒಂದು ನಸ್ರು ಒಂದು ಕೇಸು ಬಂತು. ನಸ್ರು ಬಂದು ನೇರವಾಗಿ ರೌಡಿ ಶೀಟರ್ ಆಗಿದ್ದು, ಅಲ್ಲಿರ್ತಕ್ಕಂಥ ಲೇಡೀಸ್ ಬಾರ್ ಹುಡುಗಿಯರನ್ನ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇತ್ತು. ಮತ್ತು ಹೆಣ್ಣು ಮಕ್ಕಳನ್ನ ಆವಾಗವಾಗ ಕಿಡ್ನಾಪ್ ಮಾಡಿ ಅವರ ಮೇಲೆ ಅತ್ಯಾಚಾರವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ಇಂತಹ ಒಂದು ಏನು ಪೊಲೀಸರಿಗೆ ಕಗ್ಗಂಟಾಗಿರ್ತಕ್ಕಂಥ ಒಂದು ಕೇಸನ್ನು ಯಾವ ರೀತಿಯಾಗಿ ಬಿಡಿಸ್ತೀರಿ ಸರ್ ತಾವು? ಪ್ರಮೋಷನ್ ಆಗಿ ವಿರಾಜಪೇಟೆಗೆ, ಚಿಕ್ಕಮಗಳೂರೆಲ್ಲ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಸುಮಾರು 1990ಕ್ಕೆ ಬಂದೆ. ಆವಾಗ COD ಬಂದೆ ಫಸ್ಟು. ಅಲ್ಲಿ ಕೂಡ ಒಳ್ಳೆ ಕೆಲಸ ಆಗಿತ್ತು. ನಂತರ ನಾನು ನಸ್ರು ಕೇಸಾದಾಗ ACP ನೀವು ಕೇಳಿದ್ದು ನಸ್ರು ಕೇಸಾದಾಗ ನಾನು ACP ಚಿಕ್ಕಪೇಟೆ ಆಗಿದ್ದೆ. ನಾನು 1997ದಲ್ಲಿ ACP ಆಗಿದ್ದೆ. ಅಲ್ಲಿ ನಸ್ರು ಕೇಸ್ ಅಂತಂದರೆ ಇದು ದೊಡ್ಡ ಸೀರಿಯಸ್ ಕೇಸ್ ಆಗಿತ್ತು. ಆವಾಗ ಲೈವ್ ಬ್ಯಾಂಡ್ ನಡೀತಾ ಇತ್ತು ನಗರದಲ್ಲಿ. ಆ ನಗರದಲ್ಲಿ ಲೈವ್ ಬ್ಯಾಂಡ್ ಅದಕ್ಕೆ ದಿವಸ ಆವಾಗ ಕಂಪ್ಲೇಂಟು. ಅಲ್ಲಿ ಒಂದು ಹುಡುಗಿ ಕಿಡ್ನ್ಯಾಪ್ ಮಾಡಿದ್ರು, ಇಲ್ಲೊಂದು ಹುಡುಗಿ ಕಿಡ್ನ್ಯಾಪ್ ಮಾಡಿದ್ರು. ದಿವಸ ಎಲ್ಲ ಜನ ಹೆದರ್ತಾಯಿದ್ರು. ಹೆಣ್ಮಕ್ಳದ್ದು ತಿರುಗಾಡೋಕ್ಕಾಗ್ತಿರ್ಲಿಲ್ಲ. ಒಂದು ಕಡೆಯಿಂದ ರಾಬರಿ ಆಗ್ತಾಯಿತ್ತು, ಕಾರ್ ನಿಲ್ಲಿಸ್ಕೊಂಡು. ಹೀಗೆಲ್ಲ ಭಾಳ ಗಂಭೀರವಾಗ್ತಿತ್ತು. ಸರ್ಕಾರಕ್ಕೂ ಭಾಳ ತಲೆನೋವಾಗಿತ್ತು. ಸರ್ಕಾರದಿಂದ ನಮ್ಮ ಕಮಿಷನರಿಗೆ ಮತ್ತು ಆಫೀಸರ್ಸ್ಗಳಿಗೆ ಒಳ್ಳೆ ಒತ್ತಡ ಬರ್ತಾಯಿತ್ತು. ಆವಾಗ ನಮ್ಮ ಮಡ್ಯಾಳ್ ಸಾಹೇಬ್ರಿದ್ದರು, ನಾಗರಾಜ್ ಸಾಹೇಬ್ರಿದ್ದರು, ಎಲ್ಲರೂ DCP ಆವಾಗ ನಿಸಾರ್ ಅಹಮದ್ ಸಾಹೇಬ್ರಿದ್ದರು. ಎಲ್ಲ ಒಂದು ಟೀಮ್ ಮಾಡಿ ಇದನ್ನು ಪತ್ತೆ ಮಾಡಲೇಬೇಕು ಅಂತ ಭಾಳಷ್ಟು 7-8 ಟೀಮ್ ಮಾಡಿದ್ರು. ನಮ್ಮದೊಂದು ಟೀಮು ಚಿಕ್ಕಪೇಟೆ ನಮ್ಮ ACP ನಮ್ಮ ಅಂಡರಲ್ಲಿ ಒಂದು ಟೀಮ್ ಇತ್ತು. ನಾವು ಕೂಡ ಇದ್ರ ಬಗ್ಗೆ ಭಾಳ ಪತ್ತೆ ಮಾಡಲೇಬೇಕು. ನಮ್ಮ ಜೊತೆಯಲ್ಲಿ ಅಜೀಮ್ ಇದ್ದರು, ನಮ್ಮ ಸಬ್ ಇನ್ಸ್ಪೆಕ್ಟ್ರು ನಂಜುನೇಗೌಡರು, ಉಮೇಶ್ ಅಂತೆಲ್ಲ ಇದ್ದರು, ಭಾಷಾ ಅಂತಿದ್ದರು, ಮತ್ತು ಮರಿಸ್ವಾಮಿ ಗೌಡರು ಇದ್ದರು. ಹೀಗೆ ದೊಡ್ಡ ಟೀಮ್ ಇತ್ತು, ಒಂದು 8-10 ಜನರಿದ್ದು. ಒಳ್ಳೆ ಕೆಲಸ ಮಾಡ್ತಾಯಿದ್ರು. ನಾವು ಈ ನಸ್ರು ಆವಾಗ ರಾತ್ರಿಯೆಲ್ಲ ನಾವು ಅದು 11 ಗಂಟೆ ರಾತ್ರಿ ಒಂದು ಮೆಸೇಜ್ ಬರೋದು, ಹುಡುಗಿ ಕಿಡ್ನ್ಯಾಪ್ ಆಯಿತು ಅಂತ. ನಾವು ಎಲ್ಲ ಕಡೆ ನಾಕಾಬಂದಿ ಆಗ್ತಾಯಿತ್ತು. ಒಂದು ದಿವಸ ಒಂದು ನೀಲಿ ಕಾರು ಅಂತ ಒಂದು ನೀಲಿ ಕಾರಲ್ಲಿ ಕಿಡ್ನ್ಯಾಪ್ ಮಾಡ್ತಾರಂತಾಯಿತು. ಈ ನೀಲಿ ಕಾರ್ ಬಗ್ಗೆ ಎಲ್ಲರೂ ವಾಚ್ ಇಟ್ಕೊಂಡು ನಾಕಾಬಂದಿ ಇಟ್ಕೊಂಡು ಮಾಲ್ಯಲ್ಲಿ ಎಲ್ಲ ಬೆಂಗಳೂರಿನ ಔಟ್ಸ್ಟೇಟ್ ಎಲ್ಲೆಲ್ಲಿದೆ ಎಲ್ಲ ಕಡೆ ನಾವು ನಾಕಾಬಂದಿ ಮಾಡ್ತಾಯಿದ್ದು. 1-2 ಸಲ ಪೊಲೀಸರು ಎದುರು ಕಡೆಯಿಂದಲೇ ಪೊಲೀಸರಿಗೆ ತಪ್ಪಿಸಿ ಜಿಗಿದು ಪೊಲೀಸರು ಸಿಗದಂಗೆ ಈ ಕಾರು ಹೋಗ್ತಾಯಿತ್ತು. 1 ತಿಂಗಳು ಹೆಚ್ಚು ಕಡಿಮೆ ಈ ಟೈಪ್ ನಡೀತು. ಕಡೆಗೆ ನನಗೆ ಇನ್ಫಾರ್ಮೆಂಟ್ಸು ಒಳ್ಳೆ ಜನ ಇದ್ದರು. ಕೆಲವು ರೌಡಿಗಳು, ಕ್ರಿಮಿನಲ್ಗಳು ಕೂಡ ನಮಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ಹಾಗೆ ಒಂದು ಸಲ ನಮಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಈ ನಸ್ರು ಕೋಲಾರ ಕಡೆ ಇದ್ದಾನೆ ಅಂತ ಹೇಳ್ಕೊಂಡು. ಅದಕ್ಕಿಂತ ಮಧ್ಯೆ ಈ ಹೆಣ್ಮಕ್ಳೆಲ್ಲ ಕಿಡ್ನ್ಯಾಪ್ ಆದವು. ಸುಮಾರು ಹೆಣ್ಮಕ್ಳೆಲ್ಲ ಕರೆಸಿ ನಮ್ಮ ಫೋಟೋ ಎಲ್ಲ ತೋರಿಸ್ತೇವೆಲ್ಲ, ಹಳೆ ಕಿಡ್ನ್ಯಾಪರ್ಸು ಕಳ್ಳರದಲ್ಲ. ಅವರು ಯಾರನ್ನೂ ಸರಿಯಾಗಿ ಗುರ್ತ ಹಿಡಿದಿಲ್ಲ. ಆದರೆ ಒಂದು ಹುಡುಗಿ ಹೇಳ್ತಾಳೆ, ನಮ್ಮನ್ನು ಅವ್ರು ಏನು ಮಾಡ್ತಿದ್ರು, ಕಿಡ್ನ್ಯಾಪ್ ಮಾಡಿಕೊಡ್ಲೇ ಬಟ್ಟೆ ಕಟ್ತಾಯಿದ್ರು ಕಣ್ಣಿಗೆ ನೋಡ್ದಂಗೆ. ಒಂದು ಹುಡುಗಿ ನಮ್ಗೆ ಹೇಳ್ತಾಳೆ ಏನಂತಂದರೆ, ಒಂದು ರೋಡ್ ಇದೆ, ಆ ರೋಡಲ್ಲಿ ಹೋಗ್ತಾ ಇದ್ದಂಗೆ ಒಂದು ಇದ್ರದ್ದು ತೋಪು ಸಿಗುತ್ತೆ, ನೀಲಗಿರಿ ತೋಪು. ಅದು ಒಂಥರ ಬೋಟ್ ಟೈಪ್ ಇದೆ, 2 ಕಡೆ ರಸ್ತೆ ಇದೆ ಅಂತೇಳಿ. ಹಂಗೆ ಮುಂದೆ ಹೋದಾಗ ಒಂದು ದೇವಸ್ಥಾನ, ಒಂದು ಪೆಟ್ರೋಲ್ ಪಂಪ್ ಸಿಗುತ್ತೆ ಅಂತ ಹೇಳಿದ್ರು. ಅದನ್ನು ಕೂಡ ನಾವು ಎಲ್ಲ ಕಡೆ ಈ ಬೆಂಗಳೂರಿಂದ ಎಷ್ಟು ಔಟ್ಸ್ಕರ್ಟಿಗೆ ಎಷ್ಟು ರಸ್ತೆಗಳು ಹೋಗ್ತದೆ ಎಲ್ಲ ರಸ್ತೆಯಲ್ಲಿ ಕೂಡ ನಾವು ಹುಡುಕಾಡಿದೆವು. ಆ ಕಡೆಗೆ ಓಡ್ತಾ ಇದ್ದಾಗ ನಮಗೆ ಒಂದು ಇನ್ಫಾರ್ಮೇಷನ್ ಬಂತು, ಕೋಲಾರ ಕಡೆ ಇದ್ದಾನೆ ಅಂತ ಕೂಡ ಇನ್ಫಾರ್ಮೇಷನ್ ಬಂತು. ಕೋಲಾರ ರಸ್ತೆ ಹಿಡಿದು ಹೋಗ್ತಾ ಅಲ್ಲೊಂದು ಇದ್ರದ್ದು ನೀಲಗಿರಿ ತೋಪು ಸಿಕ್ತು, ಮುಂದೆ ಒಂದು ಪೆಟ್ರೋಲ್ ಪಂಪ್ ಸಿಕ್ತು, ಹಾಗೆ ಒಂದು ದೇವಸ್ಥಾನ. ನನಗೆ ಅಲ್ಲಿ ಖಾತ್ರಿ ಆಯಿತು, ಇದು ಇಲ್ಲಿ ಇದ್ದಾರೆ ಇವರು, ಈ ಗ್ಯಾಂಗು ಅಂತ ಹೇಳ್ಕೊಂಡು. ಹಾಗೆ ಅಲ್ಲಿ ನಮ್ಮ ಜನರನ್ನೆಲ್ಲ ಒಂದು 2-3 ದಿವಸ ಹೋಗ್ತಾ ಬರ್ತಾರೆ. ನನ್ನ ಜೊತೆ ಅಜೀಮು, ಬೇರೆ ಪೊಲೀಸರು ಎಲ್ಲರೂ ಇದ್ದರು. ಅಲ್ಲೊಂದು ಕಾರಂಜಿಕಟ್ಟೆ ಅಂತ ಒಂದು ಊರಲ್ಲಿ ಒಂದು ಇನ್ಫಾರ್ಮೆಂಟ್ ಹೇಳಿದೆ, ಇಲ್ಲೊಂದು ಮನೆ ಇದೆ, ಅವರು ಹಗಲಂತೂ ಕಾಣ್ತಾನೇ ಇಲ್ಲ, ರಾತ್ರಿ ಇರೋದಿಲ್ಲ, ಹಗಲು ಮಲಗಿರ್ತಾರೆ ಅಂತ ಹೇಳ್ಕೊಂಡು. ಅವತ್ತು ಕಾರು ಬಗ್ಗೆ ವಿಚಾರಿಸಿದಾಗ ಈ ನೀಲಿ ಕಾರು ಇದೆ ಅಂದರೆ ಮನೆ ಮಾತ್ರ ಇರೋಲ್ಲ, ಅವರು ಎಲ್ಲೋ ನಿಲ್ಲಿಸಿ ಬರ್ತಾರೆ ಇದೆ ಅಂತ ಕೂಡ ಅದು ಕೂಡ ಇನ್ಫಾರ್ಮೇಷನ್ ಸಿಕ್ತು, ಖಾತ್ರಿ ಆಯಿತು. ಹಾಗೆ ಒಂದು ದಿವಸ ಆ ಒಂದು ಮನೆಗೆ ಹೋಗ್ತೇವೆ. ಇವನ ಜೊತೆಯೆಲ್ಲ ಬರೀ ಇಲಿಯಾಸ್ ಅಂತ ಇರ್ತಾನೆ, ಈ ನಸ್ರು ಜೊತೆಯಲ್ಲಿ. ಅಲ್ಲಿ ಹೋಗಿ ಈ ಮನೆಯಲ್ಲಿ ಬರ್ತಾರೆ ಸರ್ ಅಂತ ಹೋಗಿ ಮನೆ ಎಲ್ಲ ಸುತ್ತುವರಿದು ಮನೆ ನೋಡ್ತೇವೆ. ಅವನು ಎಲ್ಲಿ ಹೊರಗಡೆ ಯಾರೂ ಇರೋಲ್ಲ. ಕಡೆಗೆ ನಾನು ಮನೆ ಮೇಲೆ ಏನಾದ್ರು ಮಲಗಿದ್ದಾರೆ ಅಂತ ಹೇಳ್ಕೊಂಡು ಮೇಲೆ ಹೋಗ್ತೇವೆ ಟೆರೇಸಿಗೆ ಹೋದಾಗ ಒಬ್ಬ ಮಲಗಿರ್ತಾನೆ. ನಾವು ಕೂಡಲೇ
ಹಿಂಗೆ ಬಟ್ಟೆ ತೆಗೆಯುವ ಅವನ ಮೈ ಮೇಲೆ ಅವನ ಕೈಯಲ್ಲಿ ಕತ್ತಿಯ ಕೈಯಲ್ಲಿ ಪಕ್ಕದಲ್ಲಿ ಕತ್ತಿ ಇತ್ತು. ನಮಗೆ ಹೊಡೆಯೋಕ್ಕೆ ಬರ್ತಾನೆ, ನಾವು ಹಿಡ್ಕೋತೇವೆ. ಆವಾಗ ಅವನನ್ನು ಕೈ ಎಲ್ಲ ಕಚ್ಚಿ ಬೆರಳು ಸ್ವಲ್ಪ ಇಲ್ಲೆಲ್ಲ ಕಟ್ಟಾಗಿರ್ತದೆ. ಅವನು ಹಿಡಿತೇವೆ. ಹಿಡಿದು ಅವನು ಅರೆಸ್ಟ್ ಮಾಡಿ ಅವನಿಗೆ ಪರೀಕ್ಷೆ ಮಾಡ್ತೇವೆ. ನಸುರಿಯಲ್ಲಿದ್ದ ಅಂತ ಕೇಳ್ತೇವೆ. ಅವನು ಕಡೆಗೆ ಅಷ್ಟು ಸುಲಭದಲ್ಲಿ ಬಾಯಿ ಬಿಡೋಲ್ಲ. ಕಡೆಗೆ ಬಾಯಿ ಬಿಟ್ಟು ಪಕ್ಕ ಒಂದು ಮನೆ ತೋರಿಸ್ತಾರೆ. ಅಲ್ಲಿ ನಸುರು ಬರ್ತಾನೆ, ಬೆಳಿಗ್ಗೆ 9 ಗಂಟೆ ಹೊತ್ತಿಗೆ ಬರ್ತಾನೆ. ಅಂದರೆ ಎಲ್ಲೋ ಮಲಗಿ ಬೆಳಿಗ್ಗೆ ಬರ್ತಾನೆ ಅವನು ಅಂತ ಹೇಳ್ಕೊಂಡು. ಹಾಗೆ ಆ ಮನೆ ಹತ್ರ ಕಾದು ನಾವು ಮರ್ಸಂಗೌಡ, ಅಜೀಮ್ ಎಲ್ಲ ನಾವು ಒಳಗಡೆ ಇದ್ದು ಬರಲಿ ಅಂತ. ಅಷ್ಟೊತ್ತಿಗೆ ಅವನು 9 ಗಂಟೆ ಹೊತ್ತಿಗೆ ಅವನು ಬರ್ತಾನೆ. ಬಂದು ಕೂಡಲೇ ಅವನು ಅಲ್ಲಿ ಮನೆ ಹತ್ತಿರ ಬಂದು ಮರಿಸ್ವಾಮಿಗೌಡದ ಟೀಮ್ ಹೊರಗಡೆ ದೂರದಲ್ಲಿ ಇರ್ತಾರೆ, ನಿಮ್ಗೆ ಗೊತ್ತಾಗಲ್ಲ. ನಾವು ಒಳಗಡೆ ಇದ್ವಲ್ಲ, ಟಕ್ ಅಂತ ಹೊರಗಡೆ ಅವ್ನು ಗೊತ್ತಾಗ್ಬಿಡ್ತದೆ. ಇಮಿಡಿಯೇಟ್ಲಿ ಅವನ ಕೈಯಲ್ಲಿ ಬೆನ್ನಿಂದ ಒಂದು ದೊಡ್ಡ ಕತ್ತಿ ಇರುತ್ತೆ, ತೆಗಿತಾನೆ. ನಾವು ನಮ್ಮನ್ನು ನೀನು ಸ್ವಲ್ಪ ಬಿಟ್ಟಿದ್ರೆ ನಮಗೆಲ್ಲ ಗಾಯ ಮಾಡಿ ನಮ್ಮನ್ನು ಸಾಯಿಸ್ತಿದ್ದ. ಅಷ್ಟು ಮಟ್ಟಿಗೆ ರೋಷವಾಗಿ ಬಂದ. ಕೂಡಲೇ ನಾನೇನು ಮಾಡಿದೆ, ಅವನು ಶೂಟ್ ಮಾಡಿದೆ, ಅದ್ರ ಕಾಲಿಗೆ ಶೂಟ್ ಮಾಡಿದೆ. ಯಾಕಂದರೆ ಅವನು ಜೀವಂತ ಹಿಡಿಬೇಕು. ಹಿಡಿದು ಬೇಕಾದಷ್ಟು 50 ಕೇಸಸ್ ಆಗಿದ್ದು, ರಿಕವರಿ ಇತ್ತು, ಬಂಗಾರ ರಿಕವರಿ, ಬೇರೆ ಎಲ್ಲ ರಿಕವರಿಗಳೆಲ್ಲ ಇದ್ದು. ಆದ ಕಾರಣ ಜೀವಂತ ಹಿಡಿಬೇಕಾಗಿತ್ತು. ಹಾಗೆ ಅಲ್ಲಿ ನಾವು ಜೀವಂತ ಅವನನ್ನು ಅರೆಸ್ಟ್ ಮಾಡ್ತೇವೆ. ಇಬ್ಬರೂ ಆವಾಗ DCP ಕೂಡ ಅಲ್ಲಿ ಬಂದರು ಕೋಲಾರಕ್ಕೆ. ಅವರು ಕೂಡ ಬಂದು ಕ್ವಶನ್ ಮಾಡಿದರು. ಹಾಗೆ ರಾತ್ರಿ ಆಗಿತ್ತು, ಬೆಳಗಿನ ಸಾಯಂಕಾಲ ತನಕ ಕ್ವಶನಿಂಗ್ ಅದು ಇದು ಅಂತ. ಅಲ್ಲಿ ಕೂಡ ಈ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕೋಲಾರದಲ್ಲಿ. ಈಗ ನಮ್ಮ ಮೇಲೆ ಬಂದಕ್ಕೆ, ನಮ್ಮನ್ನು ಅಟ್ಯಾಕ್ ಮಾಡಿದ್ದ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಒಂದು FIR ಮಾಡ್ತೇವೆ. ಸಾಯಂಕಾಲ ಹೊತ್ತು ಕರ್ಕೊಂಡು ಬಂದು ರಾತ್ರಿ ಒಂದು ದಾಬಾದ ಹತ್ರ ಊಟಕ್ಕೆ ಇಳಿಸ್ತೇವೆ. ಒಂದು ಜೀಪಲ್ಲಿ 2 ಕಾರ್ ಇತ್ತು. ಒಂದು ಜೀಪಲ್ಲಿ ಇವ್ನು ನಸುರು ಇರ್ತಾನೆ, ಒಂದೊಂದು ಪೀಠ ಇಲಿಯಾಸ್ ಇರ್ತಾನೆ, ಸ್ಟಾಫ್ ಇರ್ತದೆ. ನಾವು ಊಟಕ್ಕೆ ಒಳಗಡೆ ಹೋದು, ಖುಷಿಯಲ್ಲಿ ಸಿಕ್ಕಿದ್ದಾನಲ್ಲ ಅಂತ. ನಮ್ಮ ಕಮಿಷನರ್ ಖುಷಿಯಾಗಿ ಹೇಳಿದ್ವು. ಅಷ್ಟೊತ್ತಿಗೆ ಅಲ್ಲಿ ಹೋಗಿ ಊಟ ಕೂತಿಲ್ಲ, ಆರ್ಡ್ರ್ ಮಾಡಿ ದಬ್ಬಂತ ಸೌಂಡ್ ಕೇಳ್ತು. ನೋಡಿದ್ರೆ ಅವನ ಕೈ ಲಾಕ್ ಇದು ಚೈನ್ ಇದ್ದರೂ ಕೂಡ ಚೈನ್ ಕಸಿದು ಬಿದ್ದು ಅವನಿಗೆ ಕಾಲು ಪೆಟ್ಟಾಗಿತ್ತು. ಆದರೂ ಅಲ್ಲಿ ಜೋಳದ ಹೊಲ ಇತ್ತು, ಹೊಲದೊಳಗೆ ಓಡಿ ಹೋಗ್ತಾನೆ. ನಮಗೆ ಇನ್ನೊಬ್ಬ ಎಲಿಯಾಸ್ ಗಾಡಿಯಲ್ಲಿ ಇದ್ದ, ಅವನೇನು ಮಾಡಿ ಇಲ್ಲ. ಅವನ ಹತ್ರ ಕೂಡಲೇ ಗಾರ್ಡ್ ಹಾಕಿ ಅವನು ನೋಡ್ಕೊಂತೇಳಿ ಇವನು ಹುಡ್ಕಾಡೋಕ್ಕೆ ಊರಿನ ಜನ ಎಲ್ಲ ಸೇರಿದರು ಅವನು ಹುಡ್ಕಾಡೋಕ್ಕೆ. ಆದರೆ ಇವನು ಸಿಗಲೇ ಇಲ್ಲ. ಕಡೆಗೆ ನಾನು ಹಿಂಗೆ ಹೋಗ್ತಾ ಇದ್ದಾಗ ಒಂದು ಹೊಲದ ಮೂಲೆಯಲ್ಲಿ ಎಲ್ಲ ಹೊಲದ ಇದನ್ನೆಲ್ಲ ಸೊಪ್ಪೆಲ್ಲ ಹಾಕ್ಕೊಂಡು ಮೈಮೇಲೆ ಹಾಕ್ಕೊಂಡು ಮಲಗಿದ್ದ. ಮತ್ತು ಅಲ್ಲಿ ಸಿಕ್ಕಿದ. ಆಗ ಪುನಃ ಜೀವ ಬಂದಂಗಾಯಿತು. ಅವನನ್ನು ಅರೆಸ್ಟ್ ಮಾಡಿ ತಂದು ಪ್ರೊಡ್ಯೂಸ್ ಮಾಡ್ತೇವೆ. ಮರುದಿವಸ ಕಮಿಷನರು, ಅಡಿಷನಲ್ ಕಮಿಷನರು, DCP ಅವರು ಸೇರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಜನರಿಗೆ ಹಿಡಿದ ಬಗ್ಗೆ ಕತೆ ಭಾಳ ನಮ್ಮನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಅದರಲ್ಲಿ ನನಗೆ ಗ್ಯಾರಂಟಿ ಮೆಡಲ್ ಕೂಡ ಕೊಡಿಸ್ತಾರೆ. ದಂಡುಪಾಳ್ಯದ ಗ್ಯಾಂಗು ಆವಾಗ ಬೆಂಗಳೂರು ಸಿಟಿ ಹಾಗೆ ಮೈಸೂರಲ್ಲಿ 2 ಗ್ಯಾಂಗ್ ಆಗಿ ಕೆಲಸವನ್ನು ಮಾಡ್ತಾಯಿತ್ತು. ಸಾಕಷ್ಟು ಭಾಗದಲ್ಲೂ ಕೂಡ ಮರ್ಡ್ರ್, ಬಸವನಗುಡಿ ಇರ್ಬೋದು, ಮಲ್ಲೇಶ್ವರಂ ಇರ್ಬೋದು, ಬೇರೆ ಬೇರೆ ಭಾಗದಲ್ಲೂ ಕೂಡ ಕೊಲೆ ಮಾಡಿ ತಲೆಮರೆಸ್ಕೊತಾ ಇತ್ತು. ಈ ಒಂದು ಗ್ಯಾಂಗನ್ನು ಪತ್ತೆ ಹಚ್ಚಿದ ಒಂದು ಬಗೆ ಹೇಗೆ? ಇದು ಕೂಡ ಭಾರಿ ಗಂಭೀರವಾದ ಪ್ರಕರಣಗಳು. ಒಂದು ಸಲ ಆವಾಗ ಕೂಡ ಮಡ್ಯಾಲ್ ಸಾಹೇಬರಿದ್ದರು, ನಿಸಾರಮ್ಮ ಸಾಹೇಬರಿದ್ರು ಈ ಕಡೆ. ಈ ಅಲ್ಲಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಒಂದು ಇದು ಮರ್ಡರ್ ಕೇಸ್ ರಿಪೋರ್ಟು, ಅದನ್ನು ಎಲ್ಲ ಕತ್ತು ಸೀಳೋದು, ಆ ಡೆಡ್ ಬಾಡಿ ತೊಗೊಂಡೋಗೋದು, ಬಾತ್ರೂಮಲ್ಲಿ ಎಲ್ಲೇ ಹಾಕೋದು. ಹೀಗೆ ಒಂದು ತಿಂಗಳಲ್ಲಿ 2000 ಇರಬೇಕದು. ಒಂದು 10-12 ಮರ್ಡರ್ಗಳಾಗಿದ್ದು. ಇದನ್ನು ಹೇಗೆ ಪತ್ತೆ ಮಾಡೋದು ಅಂತ ಅಂದ್ಕೊಳ್ಳಿ ಹುಡ್ಕಾಡ್ಕೊಂಡು ಹೋದಾಗ ಬಾಣಸವಾಡಿಯಲ್ಲಿ ಆವಾಗ ಚಲಪತಿ ಅಂತ ಇನ್ಸ್ಪೆಕ್ಟ್ರು ಇದ್ದಾಗ ಇದೇ ದಂಡುಪಾಳ್ಯ ಗ್ಯಾಂಗ್ನ ಈಗೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ದಂಡುಪಾಳ್ಯದ ಗ್ಯಾಂಗೇ ಮಾಡೋದು. ಅಂದರೆ ಅವ್ರು ಅವ್ರು ಮಾಡೋ ಕ್ರಮ ಅಂದರೆ ಅವ್ರ ಹೆಣ್ಮಕ್ಳು ಎಲ್ಲ ಹೋಗಿ ಎಲ್ಲೆಲ್ಲಿ ಕ್ಯಾಂಪ್ ಮಾಡಿ ಹಗಲು ರೆಕ್ಕೆ ಮಾಡಿ ಮನೆ ಇನ್ಫಾರ್ಮೇಷನ್ ತೊಗೊಂಡು ಯಾರಿದ್ದಾರೆ, ಒಂಟಿ ಮಹಿಳೆ ಅಥವಾ ಒಂಟಿ ಓಲ್ಡ್ ಏಜ್ ಯಾರು ಇದ್ದರೆ ಅವರನ್ನು ಹೋಗಿ ಮರ್ಡರ್ ಮಾಡಿಕೊಂಡು ಇದ್ದದ್ದನ್ನು ದೋಚ್ಕೊಂಡು ಹೋಗೋದು. ಅದು ಜಾಸ್ತಿ ಸಿಗಬೇಕಾಗಿಲ್ಲ, ಏನು ಸಿಕ್ಕಿದ್ದನ್ನು ದೋಚ್ಕೊಂಡು ಹೋಗುವಂಥ ಒಂದು ಪ್ರವೃತ್ತಿ ಅವ್ರ ಹತ್ರ ಇತ್ತು. ಹಾಗೆ ಇದು ನಮಗೆ ಇವರೇ ಮಾಡಿದ್ದು ಅಂತ ಗೊತ್ತಾಯಿತು. ಅದೇ ಸಂದರ್ಭದಲ್ಲಿ ನಮ್ಮ ಚಲಪತಿ ಇವರನ್ನು ಮೊದಲು ಅರೆಸ್ಟ್ ಮಾಡಿ ಅವರು ಜೈಲಿಂದ ಕಿತ್ತೂರು ಆಂಧ್ರದಲ್ಲಿ ಕೂಡ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಮರ್ಡರ್ ಮಾಡ್ತಾರೆ ಇದ್ದಾಗ. ಅಂಥ ಒಂದು ಗ್ಯಾಂಗ್ ಇದು. ಅಲ್ಲಿ ಕೂಡ ಅಲ್ಲಿ ಎಲ್ಲ ಜೈಲರ್ಗಳು ಹೊಡೆದು ಪರಾರಾಗಿರ್ತಾರೆ. ಇವ್ರು ಬಂದ ಕೂಡಲೇ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಅಲ್ಲಲ್ಲಿ ದಿವಸ ಮಾಡ್ತಾರೆ. ಆ ಒಂದು 10-12
ಮರ್ಡರ್ ಕೇಸ್ ನಗರದಲ್ಲಿ ಆಗಿರ್ತದೆ. ಅದು ಕೂಡ ಬಹಳ ಗಂಭೀರವಾಗಿತ್ತು. ಸರ್ಕಾರ ಜನ ಎಲ್ಲ ಬೆಚ್ಚಿ ಬಿದ್ದಿದ್ರು. ಏನು ದಿವಸ ಒಂಟಿ ಮಹಿಳೆಯರ ಮನೆಯಲ್ಲಿ ಇರುವುದೇ ಬೇಡ ಅಂತ ಆ ಮಟ್ಟಕ್ಕೆ ಬಂದಿದ್ದರು. ಎಲ್ಲ ಮನೆಯಲ್ಲಿ ಕೂಡ ಪೊಲೀಸರು ಕೂಡ ಕಟ್ಟೆಚ್ಚರ ಮಾಡೋದು ಮತ್ತು ಅಲ್ಲಿ ಪಾಯಿಂಟ್ ಬುಕ್ ಇಡೋದು ನೋಡೋದು ಎಲ್ಲ ಮಾಡ್ತಾಯಿದ್ರು. ಹೀಗೆ ಇದ್ದಾಗ ಈ ನಮ್ಮ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಅವರು ತುಮಕೂರು ಹತ್ರ ಒಂದು ಹಳ್ಳಿಯಲ್ಲಿ ಇದಾನಂತೆ. ನಾವು ನಮ್ಮ ಟೀಮು ನಿಸಾರ್ ಅಹಮದ್ ಸಾಹೇಬ್ ದಿವಸ ಇದರ ಬಗ್ಗೆ ನಮಗೆ ಸೂಪರ್ವೈಸರ್ ಮಾಡೋರು. ಈ ಚಲಪತಿ ಮುಖ್ಯವಾಗಿ ಆ ಕಡೆ ಮರಿಸಂಗೌಡರು ಎಲ್ಲ ನಾವೆಲ್ಲ ಸೇರಿ ಒಂದು 5 ಜನ ಕೃಷ್ಣ ಇವರು ಒಂದಿಬ್ಬರು ಸಿಗ್ತಾರಲ್ಲಿ ಅವ್ರನ್ನೆಲ್ಲ ನಾವು ಅರೆಸ್ಟ್ ಮಾಡಿಕೊಂಡು ತರ್ತೇವೆ. ಮುಂದೆ ಅವನು ಪ್ರಶ್ನೆ ಮಾಡಿದಾಗ ಸುಮಾರು ಒಂದು 30 ಮರ್ಡರ್ ಕೇಸ್ ಪತ್ತೆ ಆಗುತ್ತೆ ಫಸ್ಟು. ಅದು ಮಂಗಳೂರು ಇರ್ಬೋದು, ಕಾಸರಗೋಡು ಇರ್ಬೋದು, ಡಬಲ್ ಮರ್ಡರ್ ಪ್ರಕರಣಗಳಿರ್ಬೋದು, ಹುಬ್ಬಳ್ಳಿಯಲ್ಲಿರ್ಬೋದು. ಹೀಗೆ ಸುಮಾರು ಒಂದು 30 ಮರ್ಡರ್ ಕೇಸ್ಗಳು ಎಲ್ಲ ಪತ್ತೆ ಆದವು. ಮುಂದೆ ಚಾರ್ಜ್ ಶೀಟ್ ಆಗಿ ಇವೆಲ್ಲ ಪ್ರಕರಣ ಕೂಡ ಕೆಲವು ಡೆತ್ ಸೆಂಟೆನ್ಸ್ ಆಯಿತು, ಜೀವಾವಧಿ ಆಯಿತು. ಕೆಲವು ಕೇಸ್ಗಳು ಎವಿಡೆನ್ಸ್ ಇಲ್ಲದೆ ಬಿಟ್ಟೋಗಿರ್ಬೋದು. ಆದರೆ ಡೆತ್ ಸೆಂಟೆನ್ಸ್ ಆದ್ದು ತುಂಬ ಪ್ರಕರಣ ಇನ್ನೂ ಎಲ್ಲ ಜೈಲಿನಲ್ಲೇ ಇದ್ದಾರೆ ಅವರು. ಒಳ್ಳೆ ಪ್ರಕರಣ ಇದು, ಒಳ್ಳೆ ಪತ್ತೆ ಪ್ರಕರಣ. ನಮಗೆ ಕೂಡ ಒಂದು ಭಾಳ ಸಂತೋಷ ಕೊಟ್ಟ, ಜೀವನದಲ್ಲಿ ಸಂತೋಷ ಕೊಟ್ಟಂಥ ಒಂದು ಡಿಟೆಕ್ಷನ್ ಇದು. ದಂಡುಪಾಳ್ಯ ಗ್ಯಾಂಗ್ನಲ್ಲಿ ನಡೆದಂಥ ಇಷ್ಟು ಕೊಲೆ ಪ್ರಕರಣಗಳಿದಾವಲ್ಲ, ಅದು ಮರ್ಡರ್ ಫಾರ್ ಗೇನ್ಗೆ ಆಯ್ತಾ ಅಥವಾ ವಿಕೃತಿಗಾಯ್ತಾ ಅಥವಾ ಸುಪಾರಿ ಹತ್ಯೆ ಆಯ್ತಾ? ಇದರಲ್ಲಿ ಹೆಚ್ಚಿನ ಪ್ರಕರಣಗಳು ಮರ್ಡರ್ ಫಾರ್ ಗೇನ್, ಮನೆಯಲ್ಲಿ ಏನು ಸಿಗುತ್ತೆ ದೋಚು. ಮತ್ತು ಕೆಲವು ಮಂಗಳೂರು ಕಡೆ ಅಲ್ಲಿ ಒಂದು 2-3 ಮರ್ಡರ್ ನಮ್ಮ ಗಮನಕ್ಕೆ ಬಂದಿದ್ದು. ಅದರಲ್ಲಿ ಸುಪಾರಿ ಕೂಡ ಇತ್ತು. ಅದರಲ್ಲಿ ಸುಪಾರಿ ಕೊಟ್ಟು ಮರ್ಡರ್ ಮಾಡಿಸುವಂಥದ್ದು ಕೂಡ ಇತ್ತು. ಅಂಥದ್ದು ಕೂಡ ಅವರು, ಯಾಕಂದರೆ ಪಣಂಬೂರಲ್ಲಿ ಇವರು ಇದೇ ಗ್ಯಾಂಗು ಹಾರ್ಬರ್ ಹತ್ರ ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡೋದು ಅಂದರೆ ಈ ಮನೆ ರಕ್ಕೆ ಮಾಡಲಿಕ್ಕೆ. ಆವಾಗ ಅವರಿಗೆ ಸುಪಾರಿ ಕೊಟ್ಟಿದ್ದರು ಅಂತ ಹೇಳ್ತಾಯಿದ್ರು. ಹೀಗೆ ಕೆಲವು ಪ್ರಕರಣ ಸುಪಾರಿ ಕೂಡ ಕೊಟ್ಟಿದ್ದು ಕೂಡ ಗಮನಕ್ಕೆ ಬಂದಿದೆ. ಓಕೆ, ಇನ್ನು ಬಂದು ಚಾಪಾ ಕಾಗದ ಕೇಸು ಒಂದು ಚಿಕ್ಕಪೇಟೆ ವ್ಯಾಪ್ತಿಯಲ್ಲಿ ಒಂದು ಬಾರಿ ಸಿಗುತ್ತೆ. ಅದಾದ 4 ವರ್ಷದಲ್ಲಿ RT ನಗರದಲ್ಲಿ ಒಂದು ಕೇಸು ದಾಖಲಾಗುತ್ತೆ. ಆ ಕೇಸು ಇನ್ವೆಸ್ಟಿಗೇಷನ್ ಆಗುತ್ತೆ. ಫಸ್ಟ್ಗೆ ಆ ಒಂದು ಚಾಪಾ ಕಾಗದ ಕೇಸನ್ನು ಹಿಡಿದಂತಹ ವ್ಯಕ್ತಿ ನೀವೇ ಅನ್ನೋ ಒಂದು ವಿಚಾರ. ಇದು ಭಾರಿ ದೊಡ್ಡ ಪ್ರಕರಣ. ಇದು ನ್ಯಾಷನಲ್ ಆರ್ಥಿಕ ಪರಿಸ್ಥಿತಿಯನ್ನು ಬುಡಮೇಲು ಮಾಡುವಂಥದ್ದು, ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬುಡಮೇಲು ಮಾಡುವಂಥದ್ದು ಒಂದು ಪ್ರಕರಣ. 2000 ಇಸ್ವಿ 10ನೇ ತಿಂಗಳು ಅಕ್ಟೋಬರ್. ಆ ಸಂದರ್ಭದಲ್ಲಿ ಆವಾಗಲೂ ಕೂಡ ಮಡಿಯಾಲ್ ಸಾಹೇಬರಿದ್ದರು. ನಮಗೆ ಒಂದು ಮದುವೆಗೆ ಹೋದಾಗ ಅಲ್ಲೆಲ್ಲ ಮಾತಾಡ್ತಿದ್ರು, ಒಬ್ಬ ತೆಲುಗಿಂತಿದ್ದಾನೆ, ಇಂಥದ್ದು ಮಾಡ್ತಾನೆ, ಭಾರಿ ದೊಡ್ಡ ಬಿಸ್ನೆಸ್ ಮ್ಯಾನು, ದುಡ್ಡುಗ ಇಂಥಲ್ಲ. ಆವಾಗ ಒಬ್ಬರು ಪತ್ರಕರ್ತರು ಕೂಡ ಅಲ್ಲಿ ಇರ್ತಾರೆ. ಅವರು ಕೂಡ ಇದು ಗೊತ್ತಾಗಿ ಅವ್ನು ಭಾಳ ಇಂಥದ್ದು ಕೆಲಸ ಮಾಡ್ತಾನೆ ಅಂತ ಹೇಳ್ಕೊಂಡು ನನಗೆ ಅಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಕೂಡಲೇ ನಾನು ಈ ಕೇಸ್ ಪ್ರಕರಣ ಪತ್ತೆ ಮಾಡಲೇಬೇಕು ಅಂತ ಹೇಳ್ಕೊಂಡು ಹಠ ಹಿಡಿದು ಎಲ್ಲ ಮಾಹಿತಿದಾರನ ಕಲೆಕ್ಟ್ ಮಾಡ್ತೇವೆ. ಆಗ ಒಬ್ಬ ಮಾಹಿತಿದಾರ ಸಿಕ್ಕಿ ಅಂದರೆ ಅವ್ರ ಹತ್ರ ಕೆಲಸ ಮಾಡಿಕೊಂಡು ಬಿಟ್ಟು ಬಂದ ಒಬ್ಬ ಸಿಗ್ತಾನೆ. ಅವನಿಗೆ ನಾನು ಮಡಿಯಾಲ್ ಸಾಹೇಬ್ರ ಕರ್ಕೊಂಡು ಹೋಗ್ತೀನಿ. ಅವರು ಒಂದು 40,000 ದುಡ್ಡು ಕೊಟ್ಟು ಪತ್ತೆ ಮಾಡಲೇಬೇಕು ಏನೇನು ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗೆ 1 ತಿಂಗಳು ಅವನನ್ನು ನಾನು ತೆಗೆದು ತಿರುಗಾಡಿದಾಗ ಅವನು ಬಂದು ಹೇಳ್ತಾನೆ, ವಸಂತ ನಗರದಲ್ಲಿ ಒಂದು ದೊಡ್ಡ ಹಾಲ್ ಇದೆ, ಅಲ್ಲಿ 10-12 ಹೆಣ್ಮಕ್ಳು ಗಂಡು ಮಕ್ಕಳು ಮೋಟರ್ ಸೈಕಲಲ್ಲಿ ಇಟ್ಕೊಂಡು ಅಲ್ಲಿ ಸ್ಟ್ಯಾಂಪ್ ಪೇಪರ್ ಬರುತ್ತೆ, ಅಲ್ಲಿಂದ ಎಲ್ಲ ಕಡೆ ನಗರದಲ್ಲಿ ಅದನ್ನು ಸಪ್ಲೈ ಮಾಡ್ತಾರೆ ಅಂತ ಹೇಳ್ಕೊಂಡು. ಅದರಲ್ಲಿ ಬದ್ರುದ್ದೀನ್ ಅಂತ ಒಬ್ಬ ಮೇಯ್ನ್ ಇದ್ದ, ಅವನು ಇನ್ಫಾರ್ಮೇಷನ್ ಕೊಡ್ತಾರೆ. ಒಂದು ದಿವಸ ನಾವೆಲ್ಲ ಹೋಗಿ ವಸಂತ ನಗರದಲ್ಲಿ ಆ ಹಾಲ್ಗೆ ರೈಡ್ ಮಾಡಿದಾಗ ದೊಡ್ಡ ಆಫೀಸು, ಒಳ್ಳೆ ಎಸ್ಟಾಬ್ಲಿಷ್ಮೆಂಟ್ ಆಗಿತ್ತು. ಅಲ್ಲೆಲ್ಲ ನೋಡಿದ್ರೆ ಎಲ್ಲ ಸ್ಟ್ಯಾಂಪ್ ಪೇಪರ್ಸು, ವರ್ಕರ್ಸ್ ಒಂದು 7-8 ಜನರನ್ನ ಅಲ್ಲಿ ಅರೆಸ್ಟ್ ಮಾಡ್ತೇವೆ. ಕೆಳಗೆ ಕೂಡ 7-8 ಮೋಟರ್ ಸೈಕಲ್ ಇರುತ್ತೆ, ಅದನ್ನೆಲ್ಲ ಸೀಸ್ ಮಾಡ್ತೇವೆ. ಅಲ್ಲಿ ಅವ್ರನ್ನ ಕ್ವಶನ್ ಮಾಡಿದಾಗ RT ನಗರದಲ್ಲಿ ಸ್ಟಾಕ್ ಇದೆ ಅಂತ ಇನ್ಫಾರ್ಮೇಷನ್ ಗೊತ್ತಾಯಿತು. RT ನಗರ ಬರ್ತೀವಿ. ಅಲ್ಲಿ ಬಂದಾಗ ಒಂದು 10 ಕೋಟಿ ಮುಖಬೆಲೆಯ ಸ್ಟ್ಯಾಂಪ್ ಪೇಪರ್ ಬೇರೆ ಬೇರೆ, ಒಂದಲ್ಲ 5,000 ಸ್ಟ್ಯಾಂಪು, 1,500 ರೂಪಾಯಿ, ಒಂದು 20 ರೂಪಾಯಿ, 1 ರೂಪಾಯಿ, ಹೀಗೆ ಬೇರೆ ಬೇರೆ ಥರದ ಸ್ಟ್ಯಾಂಪ್, ನಕಲಿ ಸ್ಟ್ಯಾಂಪ್ಗಳು ಸ್ಟೋರ್ ಇತ್ತು. ಅದನ್ನು ಸ್ವಾಧೀನಪಡಿಸ್ಕೊಳ್ತೇವೆ. ಅಲ್ಲಿ ಮೂಲೆಯಲ್ಲಿ ಒಂದು 37 ಲಕ್ಷ ದುಡ್ಡು ಇತ್ತು. ಕೂಡಲೇ ನಾವು ನಾಗರಾಜ್ ಸಾಹೇಬರು ಅಡಿಷನಲ್ ಕ್ರೈಮ್ ಇದ್ದರು, ಇವರು ನಿಸಾರ್ ಅಹಮದ್ ಸಾಹೇಬರಿದ್ರು, ಅವರನ್ನು ಅಲ್ಲಿಗೆ ಕರೆಸಿ ವಿಡಿಯೋ ಮಾಡಿ ಇದನ್ನೆಲ್ಲ ಸೀಸ್ ಮಾಡ್ತೇವೆ. ಮುಂದೆ ಹಾಗೆ ಅವನು ಅಷ್ಟು ಜನರು ಅರೆಸ್ಟ್ ಮಾಡಿ ನಾವೇ ಇನ್ವೆಸ್ಟಿಗೇಷನ್ ತೊಗೊಳ್ತೇವೆ. ಆ ಸಂದರ್ಭದಲ್ಲಿ ಇನ್ನೊಂದು ನಾನು ಕೋಟಾ ನೋಟು ಸ್ವಾಧೀನಪಡಿಸ್ಕೊಳ್ತೀನಿ.
ಆ ಪ್ರಕರಣ ಅದು ಮರಿಸ್ವಾಮಿಗೌಡರಿಗೆ ಅಯ್ಯೋ ಮಾಡ್ತೇವೆ. ನಾನೇ ಇದ್ರ ಬಗ್ಗೆ ಆ, ಒಬ್ಬ ಫಸ್ಟಿಗೆ ಒಬ್ಬ ಮೋಟರ್ ಸೈಕಲಲ್ಲಿ ಬದರುದ್ದೀನು ಇನ್ನೊಬ್ಬ ಸಾಗಿಸುವಾಗ ಅದರಲ್ಲಿ ಅವನನ್ನು ಕೂಡ ಅರೆಸ್ಟ್ ಮಾಡಿರ್ತೇವೆ. ನಾನೇ ಕಂಪ್ಲೇಂಟ್ ಸರ್ಕಾರ ಪರವಾಗಿ ಕಂಪ್ಲೇಂಟ್ ಕೊಟ್ಟು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಕೇಸ್ ದಾಖಲಾಗಿರ್ತದೆ. ಇದು ಆಗಿ ಒಂದು 18 ಜನರ ಮೇಲೆ ನಾನು ಚಾರ್ಜ್ ಶೀಟ್ ಹಾಕ್ತೇವೆ. ಆದರೆ ಆ ಪ್ರಕರಣದಲ್ಲಿ ACP ಚಿಕ್ಕಪೇಟೆ ನಾನು ಮರಿಸ್ವಾಮಿಗೌಡರು ಇವರು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಆಗಿದ ನಂತರ ಅವನು ತೆಲಿಗೆ ಸಿಕ್ಕಿರುವುದಿಲ್ಲ. ಇಡೀ ಅವನನ್ನು ಇಂದೋರು, ಅಹಮದಾಬಾದ್, ಅಲಹಾಬಾದ್ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಇವನು IB ಅವರು, CB ಅವರೆಲ್ಲ ಅವನನ್ನು ಹುಡುಕಾಡ್ತಾಯಿದ್ರು. ನನಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಇವನು ಅಜ್ಮೀರ್ ಬರ್ತಾನೆ ಅಂತ ಒಂದು ಇನ್ಫಾರ್ಮೇಷನ್ ಮೊದಲೇ ಇತ್ತು. ಬಟ್ ಅವನೊಬ್ಬ ಎನಿಮಿ ಇದ್ದ ಅಲ್ಲಿ ಅವನ ಊರಲ್ಲಿ ಬೆಳಗಾಮಲ್ಲಿ. ಅವನು ಬೆಳಗಾಮಲ್ಲಿ ಒಂದು 200 ಜನ ಕರ್ಕೊಂಡು ಹೋಗ್ತಾನೆ ಅಜ್ಮೀರಿಗೆ, ಅಲ್ಲಿ ಸಿಗ್ತಾನೆ ಅಂತ ತಿಳ್ಕೊಂಡು ಒಂದು ಸಾಂಗ್ಲ್ಯಾನ್ ಸಾಹೇಬ್ ಬಂದರು. ಅವಾಗ ಸಾಂಗ್ಲ್ಯಾನ್ ಸಾಹೇಬ್ ಮಾಹಿತಿ ಕೊಟ್ಟಿದ್ದ. ಸಾಂಗ್ಲ್ಯಾನ್ ಸಾಹೇಬ್ ನಾನು ಕರೆದು ಹಿಡ್ಕೊಂಬರ್ಬೇಕು ಅಂತ. ಆವಾಗಲೇ ಹೊಸದು ಬಂದಿದ್ದು. ನನಗೂ ಇವ್ರು ಹೆಂಗಾದ್ರೂ ಮಾಡಿ ಹಿಡ್ಕೊಂಬರ್ಬೇಕು, ಪೇಪರಲ್ಲಿ ಭಾಳ ಸುದ್ದಿ ಆಗಿ ಅಬ್ಸ್ಕಾಂಡಿಂಗ್ ಅಂತ ಸುದ್ದಿ ಆಗ್ತಾನೆ ಇದ್ದು, ಪತ್ತೆ ಆಗಿರಲಿಲ್ಲ. ಹೇಗಾದ್ರೂ ಅವ್ನು ಪತ್ತೆ ಮಾಡಬೇಕು ಅಂತ ಕೂಡಲೇ ನಾನು ಅಜ್ಮೀರ್ಗೆ ಹೋಗ್ತೀನಿ. ಅಜ್ಮೀರ್ಗೆ ಹೋಗಿ ಒಬ್ಬರು ರೈಲ್ವೆ SPಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಟ್ರೈನಲ್ಲಿ ಬರ್ತಾರಂತ ಸುದ್ದಿ ಇದೆ ಅಂತ ಹೇಳ್ಕೊಂಡು. ಆದರೆ ಆ ವಿನಾಯಕರ್ ಅಂತ ಅವನ ಹೆಸರು ಬೆಳಗಾಂನವ. ಆ ಇನ್ಫಾರ್ಮೇಷನ್ ಫೇಲ್ ಆಗುತ್ತೆ. ಬರೋದು ಇಲ್ಲ, ಮದುವೆನೂ ಇರಲ್ಲ, ಏನೂ ಇರಲ್ಲ. ಆದರೂ ನಾವು ಅಲ್ಲಿ ಬಿಟ್ಟು ಬರೋಲ್ಲ, ಹೇಗಾರು ಮಾಡಿ ನೋಡೋಣ ಅಂತ ಹೇಳ್ಕೊಂಡು. ಯಾಕಂದರೆ ಅವನಲ್ಲಿ ವಿಸಿಟ್ ಮಾಡ್ತಾನೆ ಅಂತ ಹೇಳ್ಕೊಂಡು ನಮಗೆ ಇನ್ಫಾರ್ಮೇಷನ್ ಮೊದಲೇ ಇತ್ತು. ನಾನು ಮರಿಸ್ವಾಮಿಗೌಡರಲ್ಲಿ ಲೋಕಲ್ ಪೊಲೀಸ್ ಜೊತೆಯಲ್ಲಿ ಅಜ್ಮೀರ್ ದರ್ಗಾದ ಹತ್ರನೇ ಒಂದು 2 ದಿವಸ ಅಲ್ಲಿ ಲೋಕಲ್ ಪೊಲೀಸ್ ತೊಗೊಂಡು ತಿರುಗಾಡಿದ್ರು. ಒಂದು ದಿವಸ ಅಷ್ಟೊತ್ತಿಗೆ ಇವರೆಲ್ಲ ನಾಗರಾಜ್ ಸಾಹೇಬರು ಮತ್ತು DCP ಅವರೆಲ್ಲ ಏನೂ ಆಗಲಿಲ್ಲಲ್ಲಪ್ಪ, 1 ವಾರ ಆಯಿತು, ಬನ್ನಿ ವಾಪಸ್ಸು ಅಂತ ನನಗೆ ಹೇಳ್ತಾರೆ. ನೋಡೋಣ ಅಂತ ನಾವು ಹೋಗಿ ದರ್ಗಾಕ್ಕೆ ಹೋಗಿ ಒಂದು ಪ್ರೇ ಮಾಡೋ ಒಂಥರ ನನಗೆ ದುಃಖ ಬರುತ್ತೆ. ಅಲ್ಲಿ ಕೇಸ್ ಫೈಲ್ ಆಯ್ತಲ್ಲ ಅಂತ, ವರ್ಷ ಆದರೂ ಅವನು ಹಿಡಿಯೋಕ್ಕಾಗಿಲ್ಲ ಅಂತ. ಹಾಗೆ ಹೊರಗಡೆ ಬರ್ತಾ ಇದ್ದಾಗ ಆ ದರ್ಗಾದ ಡೋರ್ಗೆ ಅವನು ಹೀಗೆ ಕಿಸ್ ಕೊಡೋದು ಕಾಣ್ತು. ಒಬ್ಬ ಮನುಷ್ಯ, ಒಂದು ಫೋಟೋ ಇಲ್ಲ, ಒಂದು ಫೋಟೋ ಸೈಡ್ ಫೇಸ್ದು ಫೋಟೋ ಇತ್ತು. ಸೈಡಲ್ಲಿ ನೋಡಿದಾಗ ಇದೇ ತೆಲುಗಿ ಹಂಗೆ ಕಾಣ್ತು. ಹಿಂದ್ಗಡೆ ಒಂದು ಹುಡುಗಿ ಕೂಡ ಇದ್ಲು. ನಾನು ಮರಿಸ್ವಾಮಿಗೌಡರಿಗೆ ಹೇಳಿದೆ, ಅವನೇಂಗೆ ಕಾಣ್ತದಲ್ಲಪ್ಪ, ನೋಡೋಣ ಅಂತ ಹೇಳ್ಕೊಂಡು. ಅವನ ಹಿಂದೆ ದರ್ಗಾದ ಒಳಗೆ ದೊಡ್ಡ ಏರಿಯಾ ಅದು, ಅಲ್ಲಲ್ಲಿ ಜನ ಸೇರಿರ್ತಾರೆ, ಜನ ಡಿಸ್ಕಸ್ ಮಾಡ್ತಾ ಇರ್ತಾರೆ ಕೂತ್ಕೊಂಡು. ಅವನ ಹಿಂದೆನೇ ಒಂದು ರೌಂಡು ಹೊಡಿತೇವೆ ನಾವೆಲ್ಲ ಒಂದು ಪಠಾಣ್ ಡ್ರೆಸ್ಸಲ್ಲಿದ್ವು ಅವಾಗ. ನಾನು ಮರಿಸ್ವಾಮಿಗೌಡರಲ್ಲಿ ಹಿಂದೆನೇ ಹೋಗ್ತೇವೆ. ಹೋಗಿ ಅವನೊಂದು ಗುಂಪಲ್ಲಿ ಕೂತ್ಕೊಂಡು ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತಾನೆ. ಅವನು ಲೋಕಲ್ ಪೊಲೀಸ್ ಅಂತ, ಇಲ್ಲಿ ಏನು ಮಾಡಬೇಡಿ ಸರ್, ಇಲ್ಲಿ ಏನು ಅರೆಸ್ಟ್ ಮಾಡಬೇಡಿ ಯಾರನ್ನು ಅಂತ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ನಮಗೆ ಅವನು ಭಯ ಹೆದರಿದ್ದ. ಇನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ನಾನಲ್ಲಿ ಕೂತೆ, ಧೈರ್ಯವಾಗಿ ಕೂತು ಇವನು ತೆಲುಗಿ ಅಂತ ಪತ್ತೆ ಮಾಡಿದೆ ಹೇಗೆ ಅಂತ ಹೇಳ್ಕೊಂಡು ಸುಮ್ಮನೆ ತೆಲುಗಿ ಅಂತ ಕರೆದೆ. ಟಕ್ಕ ಅಂತ ಅವನು ಹಿಂದೆ ನಮ್ಮನ್ನು ನೋಡ್ದ. ಆಗ ಗೊತ್ತಾಯ್ತು ಇವನೇ ತೆಲುಗಿ ಅಂತೇಳಿ ಗೊತ್ತಾಯಿತು. ಕೂಡಲೇ ಅವನು ಬಾ ಅಂತ ಹೇಳ್ಕೊಂಡು ಕರೆದೆ. ಅವನು ನಮ್ಮನ್ನು ವಾಚ್ ಮಾಡಿದ್ದ. ಅವನು ಹತ್ರ ಬಂದು, ನಮಗೆ ಗೊತ್ತಾಯ್ತು ಸರ್, ನೀವು ನಮ್ಮ ಹಿಂದೆ ಬರೋದು ನೀವು ಬಿಡೋದಿಲ್ಲ ಅಂತೇಳಿ, ನನಗೆ ನೀವು ಬಂದಿದ್ದು ಅರ್ಥ ಆಯಿತು, ಬರ್ತೇನೆ ನಿಮ್ಮ ಜೊತೆಯಲ್ಲಿ ಅಂತ ಹೇಳ್ಕೊಂಡು ಆರಾಮ್ ನಮ್ಮ ಜೊತೆ ಬಂದ. ಆ ಹುಡುಗಿನಲ್ಲಿ ಏನು ಮಾಡೋಕ್ಕೆ ಆಗಲಿಲ್ಲ ನಮಗೆ, ಯಾಕಂದರೆ ಜನ ಇದ್ದರು, ಇನ್ನು ಅದು ಗದ್ದಲಕ್ಕೆ ಅವಕಾಶ ಆಗಬಾರ್ದು ಅಂತ ಹೇಳ್ಕೊಂಡು ಹುಡುಗಿನಲ್ಲಿ ಅವಳು ಅಲ್ಲಿಂದಲೇ ಪರಾರಿ ಆದಳು. ನಾ ಇವನು ಕರ್ಕೊಂಡು ರೂಮಿಗೆ ಬಂದು ಒಂದು 30-35 ಲಕ್ಷದಷ್ಟು ಕ್ಯಾಮರಾ ಆಗಿ ದುಡ್ಡು ಗಿಡ್ಡೆಲ್ಲ ಇತ್ತು. ಅದನ್ನೆಲ್ಲ ಲೋಕಲ್ ಪೊಲೀಸ್ ಪಂಚನ ಕರೆಸ್ಕೊಂಡು ಸೀಸ್ ಮಾಡಿಕೊಂಡು ಬೆಂಗಳೂರಿಗೆ ಬಂದೆ. ಆವಾಗ ಇದೇ ಸಾಂಗ್ಲ್ಯಾನ್ ಸಾಹೇಬರು ಇದ್ದರು. ಅವ್ರು ಬಂದ ನಂತರ ಅವನು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದರು. ಅದು ಕೂಡ ದೊಡ್ಡ ಕೇಸು. ನಂತರ ಅದು ಇದು ಆವಾಗ ನನಗೆ ಗೊತ್ತಿರಲಿಲ್ಲ ಈ ಸಾಂಗ್ಲ್ಯಾನ್ ಸಾಹೇಬಾಗೆ ರಾಜಕೀಯ ಇಂಟ್ರೆಸ್ಟ್ ಇದೆ ಅಂತ. ಸುಮ್ಮನೆ SM ಕೃಷ್ಣ ಅವರು ಇದ್ದರು, ಒಬ್ಬ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ದರು. ಎಲ್ಲ ನಮ್ಮ ಈ ಸ್ಟ್ಯಾಂಪ್ ಪೇಪರೆಲ್ಲ ನೋಡಿ ಬಹಳ ಗಾಬರಿನೂ ಖುಷಿಯಾಗಿದ್ದರು. ಅವರು ನಮಗೆ ತುಂಬ ರಿವಾರ್ಡ್ ಕೊಟ್ಟರು ಆವಾಗ ನಮಗೆ ಹಿಡಿದಿದ್ದಕ್ಕೆ. ನಂತರ ಆವಾಗ ಇವರು ನಮ್ಗೆ ಏನು ಸ್ವಂತ ತಾನೇ ಇದನ್ನು CBI ಕೊಡಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅದು ಒಂದು ರಾಜಕೀಯವಾಗಿ ಕೊಟ್ಟರು. ಆವಾಗ ಸಾಂಗ್ಲ್ಯಾನ್ ಇವರಿಗೆ SM ಕೃಷ್ಣ ಸಾಹೇಬರು ಕೂಡ ಬೇಜಾರಾಗಿತ್ತು. ನಾನು ಹೋಗಿ ಅವ್ರಿಗೆ ಹೇಳಿದೆ, ನೋಡಿ ಸರ್, ಇದರಲ್ಲಿ ಬೇರೆ ಬೇರೆ ಕಡೆದು ಪ್ರಕರಣ ಇದೆ, ಇಡೀ ಥ್ರೂಔಟ್ ಇಂಡಿಯಾದ್ದು ಪ್ರಕರಣಗಳೆಲ್ಲ ಇದೆ. ಅದಕ್ಕೆ ನಮಗೆ CODಗೆ ಕೊಡೋದು ಒಳ್ಳೆಯದು, ಅಥವಾ CCB ಕೊಡೋದು ನಮಗೇನು ತಿರುಗಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಕೂಡ ನಾನು ಅವ್ರಿಗೆ ಹೇಳಿದ್ದೆ. ಹಾಗೆ
ಅವನು ಪೊಲೀಸ್ ಕಸ್ಟಡಿ ತೊಗೊಂಡು 14 ದಿವಸ ಪೊಲೀಸ್ ಕಸ್ಟಡಿ ತೊಗೊಂಡಿದ್ದೆ. ಈ ಅವ್ರದ್ದು ನಮಗೆ ಈ ಸಂಗ್ರಾನ್ ಸಾಹೇಬ್ರದ್ದು ಬರೀ ಪೇಪರು ಶೋ ಬಿಟ್ಟರೆ ಆ್ಯಕ್ಚುಲಿ ಇನ್ವೆಸ್ಟಿಗೇಷನ್ ಕೆಲವು ಆಫೀಸರ್ ಗೊತ್ತಿರಲ್ಲ. ಈ 14 ದಿವಸ ಭಾಳ ಮುಖ್ಯವಾಗಿತ್ತು ನಮಗೆ. ಇದರದ್ದು ಪ್ರಿಂಟರ್, ಇದರದ್ದು ಮೆಷಿನ್ ನಾವು ಇದು ಎಲ್ಲಿ ಪ್ರಿಂಟ್ ಮಾಡ್ತಾರೆ ಈ ಸ್ಟ್ಯಾಂಪ್ ಪೇಪರ್, ಅದನ್ನು ಪತ್ತೆ ಮಾಡೋದು ಇಂಪಾರ್ಟೆಂಟ್ ಇತ್ತು. ಆದರೆ ಇವರೇನು ಮಾಡಿದ್ರು, ತೊಗೊಂಡೋಗಿ ಐಗ್ರೌಂಡ್ಸಲ್ಲಿ ಇಟ್ಟರು. ಯಾರು ಕ್ವಶನ್ ಮಾಡಿಲ್ಲ, ಏನೂ ಮಾಡಿಲ್ಲ. ಹಾಗೆ ನಮಗೆ ಆ ಪ್ರಿಂಟಿಂಗ್ ಮಿಷನ್ನು ಕ್ವಶನ್ ಮಾಡಿ ಸೀಸ್ ಮಾಡೋದು ಆಗಲಿಲ್ಲ. ಕಡೆಗೆ ಅದು ಪೂನಾ ಪೊಲೀಸರು ಸೀಸ್ ಮಾಡಿದರು. ನಂತರ ಅದು ಸ್ಟ್ಯಾಂಪ್ ಪಿಟ್ ಅಂತ ರಚನೆ ಮಾಡಿ ಅಲ್ಲಿ ಇನ್ವೆಸ್ಟಿಗೇಷನ್ ಆಯಿತು. ಸ್ಟ್ಯಾಂಪ್ ಪಿಟ್ನವರು ನಾವು 18 ಜನ ಚಾರ್ಜ್ ಶೀಟ್ ಹಾಕಿದರೆ ಅವರೊಂದು 11 ಜನರಿಗೆ ಅರೆಸ್ಟ್ ಮಾಡಿ ಅವರು ಆ್ಯಡ್ ಮಾಡಿ ಚಾರ್ಜ್ ಶೀಟ್ ಹಾಕಿದರು. ಈ ಪ್ರಕರಣ ನಾವು ಚಾರ್ಜ್ ಶೀಟ್ ಆಗಿದ ನಂತರ ಟ್ರಯಲ್ ಆಗಿ ನಮ್ಮ 18 ಜನ ಯಾರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದು ಅವರೆಲ್ಲರೂ ಕನ್ವಿಕ್ಷನ್ ಆಯಿತು. ಈ ಸ್ಟ್ಯಾಂಪ್ ಪಿಟ್ನವ್ರು ಯಾರನ್ನು ಅರೆಸ್ಟ್ ಮಾಡಿದ್ರು ಅವ್ರದ್ದೆಲ್ಲ ಕೇಸು ಅಕ್ವಿಟ್ ಆಯಿತು. ಹೀಗೆ ಇದು ಅಲ್ಲದೆ ಬೇರೆ ಬೇರೆ ಕಡೆದ ಕೇಸು ಕೂಡ ಪ್ರಕರಣ ಪತ್ತೆ ಆಯಿತು. ಇನ್ನು ಚಾಪಾಕಾಗದ ಕೇಸಲ್ಲಿ CBI ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಇಲ್ಲಿ KR ಮಾರ್ಕೆಟ್ನ ಕೆಲ ಇನ್ಸ್ಪೆಕ್ಟ್ರು ಮತ್ತು ಸಬ್ ಇನ್ಸ್ಪೆಕ್ಟ್ರು ಹಾಗೆ PC 3 ಜನರನ್ನು ಅರೆಸ್ಟ್ ಮಾಡ್ತಾರೆ. ಯಾವ ಕಾರಣಕ್ಕೆ ಸರ್? ಈ ಹಿಂದೆ ಅವರು ಈ ಕೇಸಲ್ಲಿ ನೇರವಾಗಿ ಚಾರ್ಜ್ ಶೀಟ್ ಹಾಕುವಂಥ ಕೆಲಸಗಳು ಮಾಡ್ತಾರೆ, ಸುಮೋಟೋನು ಕೂಡ ದಾಖಲಿಸ್ಕೊಂಡಿರ್ತಾರೆ. ಆದರೂ ಕೂಡ ಯಾಕೆ ಇವರನ್ನು ಬಂಧಿಸ್ತಾರೆ? ಆ ಸಂದರ್ಭದಲ್ಲಿ ಅವರು ಒಬ್ಬರು ಅರೆಸ್ಟ್ ಆದಂಥ ACP ಅವರು ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು. ಸಬ್ ಇನ್ಸ್ಪೆಕ್ಟ್ರು ಮತ್ತು ಅಲ್ಲಿ ಮಾರ್ಕೆಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಅವರು ಒಂದು ಪ್ರಕರಣ ಲಾಜಿಂಗ್ನಲ್ಲಿ ಸ್ಟ್ಯಾಂಪ್ ಪೇಪರ್ ಬಗ್ಗೆ ಹಿಡಿತಾರೆ. ಅವರು ಹಿಡಿದಾಗ ಅವರಿಗೆ ಗೊತ್ತಾಗುತ್ತೆ ಇದು ಇವಂದು ಈ ತೆಲುಗಿನ ಕೂಡ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಬೇರೆ ಆರೋಪಿಗಳಿದ್ರು, ಅವನು ಸ್ವಲ್ಪ ಕ್ವಶನ್ ಮಾಡ್ತಾರೆ. ಆ ಕ್ವಶನ್ ಮಾಡೋ ಸಂದರ್ಭದಲ್ಲಿ ಇದು ಒಬ್ಬ ಹಾಗೆ ಇದ್ದ ಹೋಮ್ ಮಿನಿಸ್ಟ್ರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಅವ್ರು ಫೋನ್ ಮಾಡ್ತಾರೆ. ಹೋಮ್ ಮಿನಿಸ್ಟ್ರ್ ತಮ್ಮ ಕೂಡ ಈ ತೆಲುಗು ಜೊತೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಅವರು ಫೋನ್ ಮಾಡಿ ಸ್ಟೇಷನ್ಗೆ ಹೇಳ್ತಾರೆ ಬಿಟ್ಟುಬಿಡಬೇಕು ಅಂತ. ಹೋಮ್ ಮಿನಿಸ್ಟ್ರ್ ಹೇಳುವಾಗ ಏನು ಮಾಡೋದು, ಅಷ್ಟರಲ್ಲಿ ಇವನು ಕೂಡ ಸುಸ್ತಾಗಿ ಬಿದ್ದಿದ್ದ ತೆಲುಗಿ ಅಂತ ಹೇಳ್ಕೊಂಡು ಇವರನ್ನು ಬಿಟ್ಟುಬಿಟ್ರು. ಇದು ಮುಂದೆ ಇದು ಇನ್ವೆಸ್ಟಿಗೇಷನ್ದಲ್ಲಿ ಗೊತ್ತಾಯಿತು, ಸ್ಟ್ಯಾಂಪ್ ಪಿಟ್ನವ್ರಿಗೆ ಗೊತ್ತಾಗಿತ್ತು. ಮತ್ತು ಅದು CBI ತೊಗೊತಾರೆ. CBI ತೊಗೊಂಡು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆ ಪ್ರಕರಣದಲ್ಲಿ 3 ಜನ ಅರೆಸ್ಟ್ ಆಗ್ತಾರೆ. ಯಾಕಂದರೆ ಅವರನ್ನು ಹಿಡಿದು ಬಿಟ್ಟರು ಅಂತ. ಬಿಡೋಕ್ಕೆ ರೀಸನ್ಸು ಬೇರೆ ಇತ್ತು. ಹಾಗೆ ಆ ಇನ್ಸ್ಪೆಕ್ಟ್ರಿಗೆ, ಸಬ್ ಇನ್ಸ್ಪೆಕ್ಟ್ರಿಗೆ, ಮತ್ತೊಬ್ಬರು ASI ಇವರಿಗೆಲ್ಲ ಆ ಕೇಸಲ್ಲಿ ತೊಂದರೆ ಆಯಿತು. ನಮಗೆ ಇನ್ವೆಸ್ಟಿಗೇಷನ್ದಲ್ಲಿ CBI ಅವ್ರು ತೊಗೊಂಡ ನಂತರ ಅದು ಸುಪ್ರೀಂ ಕೋರ್ಟ್ನ ನಿರ್ದೇಶನದಲ್ಲಿ ನಡೀತಾ ಇತ್ತು. ಒಂದು ರಿಪೋರ್ಟ್ ಕಳಿಸ್ತಾರೆ. ಅದರಲ್ಲಿ ನಮ್ಮ ಬಗ್ಗೆ ಸ್ಪೆಷಲಿ GA ಬಗ್ಗೆ ಅವರೊಂದು ಪಾರ ಬರೀತಾರೆ. ಅಂದರೆ ಇವನು ಇಷ್ಟಲ್ಲಿರುವಾಗ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾನೆ ಮತ್ತು ಇನ್ವೆಸ್ಟಿಗೇಷನ್ ಭಾರಿ ಡಿಲಿಜೆಂಟ್ಲಿ ಅದನ್ನು ಭಾಳ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ನಮ್ಮ ಬಗ್ಗೆ ಭಾಳ ಅಪ್ರಿಷಿಯೇಟ್ ಮಾಡಿ ರಿಪೋರ್ಟ್ ಕಳಿಸ್ತಾರೆ. ಆ ರಿಪೋರ್ಟ್ ನಮ್ಮ ಕಡೆ ಇನ್ನೂ ಇದೆ. ಇನ್ನೂ ಚಾಪಾಕಾಗದ ವಿಚಾರ ಬಿಟ್ಟು ನಂತರದಲ್ಲಿ ಮುತ್ತಪ್ಪ ರೈಯನ್ನು ಹೊಡೆಯೋದಕ್ಕೆ ಒಬ್ಬ ವ್ಯಕ್ತಿ ನೇರವಾಗಿ ಬರ್ತಾನೆ ಬೆಂಗಳೂರು ಸಿಟಿಗೆ. ಬಂದಾಗ ಈ ಮಾಮೂಲಿ ಈ ಒಂದು ಭಾಗದಲ್ಲಿ ಯಾವುದು ಶಿವಾನಂದ ಸರ್ಕಲ್ನಲ್ಲಿ ಆತ ಸಿಗ್ತಾನೆ. ಆ ಸಿಕ್ಕಿದ ನಂತರದಲ್ಲಿ ಅಂದರೆ ಯಾವ ಕೇಸು ಏನು ಎತ್ತ, ಆತ ಎಷ್ಟು ನಟೋರಿಯಸ್ ಆಗಿದ್ದ? ಅದು ಆಗಿಲ್ಲ. ಆ್ಯಕ್ಚುಲಿ ಎರಿಕ್ ಡೇನಿಯಲ್ ಡಿಸೋಜಾ ಅಂತ ಹೇಳ್ಕೊಂಡು ಈ ಬಾಂಬೆ ಅಂಡರ್ ವರ್ಲ್ಡಲ್ಲಿ ಶಾರ್ಪ್ ಶೂಟರ್, ಅವನು ಸುಫಾರಿ ಕಿಲ್ಲರ್. ಅಲ್ಲಿ ಒಂದು 7-10 ಕೇಸ್ ಮಾಡಿ ಅಲ್ಲಿಂದ ಅಬ್ಸ್ಕಾಂಡಿಂಗ್ ಆಗಿ ಅವ್ನು ಮಂಗಳೂರು ಕಡೆ ಬಂದಿದ್ದ. ಬಾಂಬೆ ಪೊಲೀಸರೆಲ್ಲ ಹುಡುಕಾಡ್ತಾಯಿದ್ರು, ಸಿಕ್ಕಿರಲಿಲ್ಲ. ನಮಗೆ ಈ ಮಾಹಿತಿ ನಮಗೆ ಆವಾಗ ಅಜಯ್ ಕುಮಾರ್ ಸಿಂಗ್ ಅವರು ADG ಕ್ರೈಮ್ ಆಗಿದ್ದು. ಭಾಳ ಒಳ್ಳೆ ಆಫೀಸರು, ಆನೆಸ್ಟ್, ಮುತುವರ್ಜಿ ವಹಿಸಿ ಸ್ವತಃ ಕೆಲಸ ಮಾಡುವಂಥ ವ್ಯಕ್ತಿ. ನಮಗೆ ಕೂಡ ಭಾಳ ಪ್ರೂಫ್ ಮಾಡುವಂಥ ಒಬ್ಬರು ಆಫೀಸರ್ ಅವರು. ಮತ್ತು ಆವಾಗ ಮಡಿಯಾಳ್ ಸಾಹೇಬರು ಕಮಿಷನರ್ ಆಗಿದ್ದರು. ಅವರು ಒಂದು ದಿವಸ ಕರೆಸಿ ಇಲ್ಲೊಂದು ಇನ್ಫಾರ್ಮೇಷನ್ ಇದೆ, ಇದನ್ನು ವರ್ಕೌಟ್ ಮಾಡಬೇಕು ಅಂತಂದರು. ಅಂದರೆ ಆ ಎರಿಕ್ ಡೇನಿಯಲ್ ಡಿಸೋಜಾ ಆವಾಗ ಮುತ್ತಪ್ಪ ಇದ್ದು ಗೆಳೆಯ ಆಗಿದ್ದ. ಮುತ್ತಪ್ಪ ಇದ್ದು ಅವನು ಹೇಳಿದಂಗೆ ಕೆಲಸ ಮಾಡುವಂಥ ಒಂದು ವ್ಯಕ್ತಿ ಆಗಿದ್ದ. ಅವ್ರ ಗ್ಯಾಂಗ್ಸ್ಟರ್ ಆಗಿದ್ದ. ಅವನಿಗೂ ಮುತ್ತಪ್ಪರಾಯಿಗೂ ಇಲ್ಲಿ ಅಗ್ನಿಶ್ರೀಧರ್ ಅಂತಿದ್ರು, ಅವ್ರಿಗೆ ಸರಿ ಇರಲಿಲ್ಲ. ಅಗ್ನಿಶ್ರೀಧರ್ನ ಹೆಂಗಾರು ಮಾಡಿ ಸಾಯಿಸಬೇಕು ಅಂತ ತಿಳ್ಕೊಂಡು ಅಟೆಂಪ್ಟ್ ಮಾಡ್ತಾನೆ ಮುತ್ತಪ್ಪರಾಯಿ. ಆ ಟೈಮಲ್ಲಿದ್ದ ಮುತ್ತಪ್ಪರಾಯಿ ಒಂದು ಮೊದಲೊಮ್ಮೆ ಅಟೆಂಪ್ಟ್ ಮಾಡ್ತಾನೆ. ಆವಾಗ ಅಗ್ನಿಶ್ರೀಧರ್ ಡ್ರೈವರ್ ಸಾಯ್ತಾನೆ. ಅದರಲ್ಲಿ ಬನ್ನಂಜ ರಾಜ ಎಂಗೇಜ್ ಮಾಡ್ತಾನೆ. ಬನ್ನಂಜ ರಾಜ ಆದ ಕೂಡಲೇ ಅವನು ಊರಿಗೆ ಬಿಟ್ಟು ಹೋಗ್ತಾನೆ. ನಂತರ ಈ ಎರಿಕನ್ನು ಇದು ಮಾಡ್ತಾರೆ. ಎರಿಕಿಗೆ
ಜೊತೆಯಲ್ಲಿ ಒಬ್ಬ ಸೋಮಶೇಖರ್ ಅಂತ ಮೈಸೂರಿನಲ್ಲಿ ಅವನು ಕೂಡ ಒಬ್ಬ ಸೀರಿಯಲ್ ಕಿಲ್ಲರ್, ಕಾರ್ಗೆ ಎಂಗೇಜ್ ಮಾಡ್ಕೊಂಡು ಹೋಗಿ ಕಾರಲ್ಲಿ ಕರ್ಕೊಂಡು ಹೋಗಿ ಘಾಟಿಯಲ್ಲೆಲ್ಲ ಒಂದು ಡ್ರೈವರ್ನ ಸಾಯಿಸಿ ಕಾರು ತೊಗೊಂಡೋಗಿ ಬೇರೆ ಅದಕ್ಕೆ ಫಾಲ್ಸ್ ರೆಕಾರ್ಡ್ ಮಾಡಿಸ್ಕೊಂಡು ಮಾರುವಂಥ ಒಂದು ಬಿಸ್ನೆಸ್ ಮಾಡ್ತಿದ್ದ. ಅವನು ಮುತ್ತಪ್ರೈಗೆ ಗೊತ್ತಿತ್ತು. ಅವನಿಗೆ ಯಾರಿಕಿಗೆ ದೋಸ್ತಿ ಮಾಡಿ ಹೇಗಾದರೂ ಮಾಡಿ ಅಗ್ನಿಶ್ರೀಧರನ್ನ ಹೊಡಿಬೇಕು ಅಂತ ಹೇಳ್ಕೊಂಡು ಅವನು ಎಂಗೇಜ್ ಮಾಡಿದ್ದ. ಹಾಗೆ ಆ ಸೋಮಶೇಖರು, ಎರಿಕ್ ಇವರು ಹೋಗಿ ಒಮ್ಮೆ ಅಗ್ನಿಶ್ರೀಧರ್ ಅವ್ರ ಮನೆಗೆ ಹೋಗಿ ಎಲ್ಲ ರೆಕ್ಕೆ ಮಾಡ್ಕೊಂಡು ಬಂದಿದ್ರು ಅವರಿಬ್ಬರು. ಈ ಪ್ರಕರಣದಲ್ಲಿ ನಮಗೆ ಇದನ್ನು ಹೆಂಗಾದ್ರು ಮಾಡಿ ಪತ್ತೆ ಮಾಡಬೇಕು ಅಂತ ಆವಾಗ ನಮ್ಮ ಇವರು ಅಜಯ್ ಕುಮಾರ್ ಸಿಂಗ್ ಅವರು ಹೇಳಿದ ಪ್ರಕಾರ ನಾವು ಹೆರಾಜೆ ಅವರು, ಅಜೀಮು ಮತ್ತು ಉಮೇಶ, ಹೀಗೆ ಮರಿಸ್ವಾಮಿಗೌಡರು ಇವರೆಲ್ಲ ಒಂದು ಟೀಮ್ ಮಾಡಿ ಹುಡುಕಾಡ್ತಾನೆ ಇದ್ದು. ನಮಗೆ ಇದರಲ್ಲಿ ಪೀತಾಂಬರ ಹೆರಾಜೆ ಅವರು ಭಾಳ ಕೆಲಸ ಮಾಡಿದ್ರು. ನಾವು ಬಾಂಬೆ ಹೋಗಿದ್ದೆ. ಬಾಂಬೆಯಲ್ಲಿ ಅವ್ನು ರೆಕಾರ್ಡ್ಸ್ ಎಲ್ಲ ಪಡ್ಕೊಂಡೆ. ಬಾಂಬೆ ಪೊಲೀಸರು ಹೇಳಿದ್ರು ಅವನು ಕಾಟಿಪಲ್ಲ ಏರಿಯಾದಲ್ಲಿ, ಅಂದರೆ ಸುರತ್ಕಲ್ ಏರಿಯಾದಲ್ಲಿ ಇದ್ದಾನೆ ಅಂತ. ಅದರಿಂದಾಗಿ ಈ ಪೀತಾಂಬರ ಹೆರಾಜೆ ಅವರು ಕೂಡ ಮಂಗಳೂರಿನವರು, ಬೆಳ್ತಂಗಡಿಯವರು ಆದ ಕಾರಣ ಅವರಿಗೆ ಇನ್ಫಾರ್ಮೇಷನ್ ತೆಗಿಲಿಕ್ಕೆ ಭಾಳ ಒಳ್ಳೆಯದಾಯಿತು. ಆವಾಗ ಅವರೊಂದು ಅದ್ದು ಅಂತ ತಿಳ್ಕೊಂಡು ಒಬ್ಬ ರಿಪೋರ್ಟ್ರ್, ಹೌದು, ಅವನು ಇನ್ಫಾರ್ಮೆಂಟ್ ಆಗಿ ನಮ್ಗೆ ಮಾಡಿದರು. ಅವ್ರಿಗೆ ಸ್ವಲ್ಪ ದುಡ್ಡು ಗಿಡ್ಡಲ್ಲಿ ನಾವು ಅಸೆಸ್ಮೆಂಟಿಂದ ಕೊಡ್ತಾಯಿದ್ದು. ಆ ಅದ್ದುಗೆ ನಾವು ಹಿಡ್ಕೊಂಡು ನಾವು ಎರಿಕ್ನ ಹ್ಯಾರೆಸ್ಟ್ ಮಾಡೋ ಸಲುವಾಗಿ 1-2-3 ಸಲ ಅಟೆಂಪ್ಟ್ ಮಾಡ್ತೇವೆ. ಅಲ್ಲಿ ಅದು ಅವನಿಗೆ ಅಟೆಂಪ್ಟ್ ಮಾಡಿದಾಗ ಅವನು ಸಿಗೋದಿಲ್ಲ, ಅಬ್ಸ್ಕಾಂಡ್ ಆಗ್ತಾನೆ. ಯಾಕಂದರೆ ನಾವು ಬೆಳಿಗ್ಗೆ ನೋಡ್ತೇವೆ ನಾವು ದೊಡ್ಡ 2 ನಾಯಿ ಹಿಡ್ಕೊಂಡು ಅಲ್ಲೇ ಮನೆ ಹತ್ರ. ಅಂದರೆ ಇವನಿಗೆ ಮದುವೆ, ಬಾಂಬೆಯಲ್ಲಿ ಕೂಡ ಇವನಿಗೆ ಮದುವೆ ಆಗಿತ್ತು. ಅಲ್ಲಿ ಒಬ್ಬಳು ಹೆಣ್ಮಗಳಿದ್ಲು, ಒಂದು ಮಗು ಇತ್ತು. ಇಲ್ಲಿ ಒಬ್ಬಳು ಇಲ್ಲಿ ಲೂಸಿ ಅಂತ ಹೇಳ್ಕೊಂಡು ಸುರತ್ಕಲ್ನಲ್ಲಿ ಈ ಮದುವೆ ಆಗಿದ್ದ. ಈ ಹುಡುಗಿಗೆ ಆ ಮೊದಲನೇ ಹೆಂಡ್ತಿದೆ ಅಂತ ಗೊತ್ತಿಲ್ಲ. ಅವ್ರ ಮನೆಯಲ್ಲೇ ಆ್ಯಕ್ಚುಲಿ ವಾಸ ಮಾಡ್ತಿದ್ದ, ಕೃಷ್ಣಾಪುರ ಸುರತ್ಕಲ್ ಹತ್ರ. ನಾವು ಹಾಗೆ ಬೆನ್ನತ್ತ ಇದ್ದಾಗ ಈ ಅದ್ದದ್ದು ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಹೇಳ್ಕೊಂಡು ಎರಿಕ್ ಅವನನ್ನು ಮರ್ಡರ್ ಮಾಡಿ ಹೊಳೆಯಲ್ಲಿ ಬಿಸಾಡ್ತಾನೆ. ಅದು ಕೂಡ ನಾವು ಪತ್ತೆ ಮಾಡ್ತೇವೆ. ಹೀಗೆ ಬೇರೆ ಬೇರೆಯವ್ರು ಥಟನ್ ಮಾಡೋದು, ದುಡ್ಡು ತೊಗೊಳ್ಳೋದು, ಇನ್ನೂ ಕೆಲವರು ಸುಪಾರಿ ತೊಗೊಳ್ಳೋದು ಇಂತೆಲ್ಲ ಮಾಡ್ತಾಯಿದ್ದ. ಅವನು ಬದುಕಿದ್ರೆ ಇನ್ನೂ ಭಾಳಷ್ಟು ಗಂಡಾಂತರಗಳಾಗ್ತಾಯಿದ್ದು. ಕಡೆಗೆ ಈ ಅದ್ದು ಮರ್ಡರ್ ಆದ ಕೂಡಲೇ ಅವ್ನು ಬೆನ್ನತ್ತಿದ ಕೂಡಲೇ ಅವನು ಊರು ಬಿಟ್ಟು ಕೇರಳ ಕಡೆ ಹೋಗ್ತಾನೆ. ನಮಗೆ ಆವಾಗ ಅವನ ಫೋನ್ ನಂಬರೆಲ್ಲ ಸಿಕ್ಕಿತ್ತು. ಇದರಿಂದಾಗಿ ಮಾನಿಟರ್ ಮಾಡಲಿಕ್ಕೆ ಭಾಳ ಸುಲಭ ಆಗ್ತಾಯಿತ್ತು. ಅವನನ್ನು ನಾವು ಟೀಮು ಇದರಲ್ಲಿ ಪೀತಾಂಬರ ಹೆರಾಜೆ ಭಾಳ ಕೆಲಸ ಮಾಡಿದ್ದಾರೆ. ಮಾಹಿತಿ ಕೂಡ ಬರ್ತಾಯಿತ್ತು. ಈಗ ಒಂದು ದಿವಸ ಈ ಮುತ್ತಪ್ರಾಯ ಏನು ಮಾಡ್ತಾರೆ, ಈ ಮಧ್ಯೆ ಮುತ್ತಪ್ರಾಯಿಗೂ ಎರಿಕ್ಕಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾನೆ. ಮುತ್ತಪ್ರಾಯನೇ ಮುಗಿಸ್ಬೇಕು ಅಂತ ಈ ಎರಿಕ್ ಯೋಚನೆ ಮಾಡ್ತಾನೆ ಅಂತ ಹೇಳ್ಕೊಂಡು ಮುತ್ತಪ್ರಾಯಿಗೊಂದು ಮಾಹಿತಿ ಸಿಕ್ಕಿ, ಮುತ್ತಪ್ರಾಯಿನ ಅವನಕ್ಕಿಂತ ಮೊದಲು ಈ ಎರಿಕನ್ನೇ ತೆಗಿಬೇಕು ಅಂತ ಹೇಳ್ಕೊಂಡು ಅವನು ಏನು ಮಾಡ್ತಾನೆ ಅಂತಂದರೆ, ಮುತ್ತಪ್ರಾಯ ಗೆಳೆಯರೊಬ್ಬರು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಮಂಗಳೂರಿನಲ್ಲಿ. ಅವರಿಗೆ ಅವನು ಈ ಮೊದಲು ಆ ಸಬ್ ಇನ್ಸ್ಪೆಕ್ಟರ್ ಜೊತೆಯಲ್ಲಿ ಎರಿಕ್ ಭಾಳ ಹತ್ತಿರ ಇದ್ದ. ಯಾಕಂದರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಂಗೆ ನಟನೆ ಮಾಡಿ ಅವರದ್ದು ಗೆಳತನ ಮಾಡಿದ್ದ ಈ ಎರಿಕ್. ಈ ಒಂದು ದಿವಸ ಮುತ್ತಪ್ರಾಯಿ ಇನ್ಫಾರ್ಮೇಷನ್ ಕೊಡ್ತಾನೆ, ಹೇಗಾದ್ರು ಮಾಡೋಣ ಅರೆಸ್ಟ್ ಮಾಡಿ. ಅವನೊಂದು ತಾರೀಕು 20 ಡಿಸೆಂಬರ್ ಆವತ್ತು ಅಲ್ಲಿ ಫೋನ್ ಮಾಡ್ತಾರೆ ಆ ಸಬ್ ಇನ್ಸ್ಪೆಕ್ಟ್ರಿಗೆ. ನಾವೆಲ್ಲ ಅಲ್ಲಿ ಇನ್ಫಾರ್ಮೆಂಟರ್ ನಮಗಿದ್ದು ಫೋನ್ ಮಾಡಿ ಅವನ ಹಾಸನಕ್ಕೆ ಹೋಗಿ, ಒಬ್ಬ ಭೂಪತಿ ಅಂತ ಹೆಸರಿನಲ್ಲಿ ಇರ್ತಾನೆ ಒಂದು ಹೋಟ್ಲ್, ಕೃಷ್ಣ ಲಾಜಲ್ಲಿ. ಅವನು ಹೆಂಡ್ತಿ ಇರ್ತಾಳೆ. ಅಲ್ಲಿಂದ ಅವರು ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಅಲ್ಲಿ ಹೋಗಿ ಅರೆಸ್ಟ್ ಮಾಡಿ ಒಳಗೆ ಹಾಕಬೇಕು ಅಂತ ಹೇಳ್ಕೊಂಡು ಮುತ್ತಪ್ರಾಯಿ ಮಂಗಳೂರಿನ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳ್ತಾರೆ. ಅವರೆಲ್ಲ ರೆಡಿ ಆಗ್ತಾರೆ. ಈ ಮಾಹಿತಿ ನಮಗೆ ಸಿಗುತ್ತೆ. ಇದನ್ನು ಕೂಡಲೇ ನಾವು ಅಜಯ್ ಕುಮಾರ್ ಸಿಂಗ್ ಸಹ ಅವನು ಇವತ್ತು ಹಾಸನಕ್ಕೆ ಬರ್ತಾನಂತೆ. ಹೀಗೆ ಇನ್ಫಾರ್ಮೇಷನ್ ಅವತ್ತು ಪೆರೇಡ್ ಇತ್ತು ಸೋಮವಾರ. ಬೇಡ, ನೀವು ಇಲ್ಲಿ ಇರೋದು ಬೇಡ, ನೀವು ಹೋಗಿ ಅವನ್ನ ಅರೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ ನಮಗೆ. ಹಾಗೆ ನಾವು ಅಜೀಮ್, ಪೀತಾಂಬರ, ಉಮೇಶ, ಮರಿಸ್ವಾಮಿಗೌಡರೆಲ್ಲ 2 ಜೀಪ್, ನನ್ನೊಂದು ಜಿಪ್ಸಿ ಇತ್ತು ಎಸ್ಸಿಕ್ಕಿದ್ದು, ಇನ್ನೊಂದು ಟಾಟಾ ಸುಮೋ ಮಾಡಿ 2 ಗಾಡಿಯಲ್ಲಿ ಹೋಗ್ತೇವೆ. ರಾತ್ರಿ ಸುಮಾರು ಅಲ್ಲಿ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಅಲ್ಲಿಗೆ ಮುಟ್ತೇವೆ. ಅವತ್ತು ಮುಟ್ಟಿ ಅಲ್ಲಿ ಹೋಗಿ ಆ ಕೃಷ್ಣ ಲಾಜಿಂಗ್ನಲ್ಲಿ ರಿಜಿಸ್ಟ್ರ್ ನೋಡ್ತೇವೆ. ಅಲ್ಲಿ ಭೂಪತಿ ಅಂತ ಒಂದು ಹೆಸರಿನಲ್ಲಿ ಒಂದು ರೂಮ್ ಆಗುತ್ತೆ, ರೂಮ್ ನಂಬರ್ 104 ಅಲ್ಲಿ ಇತ್ತು. ಅವನಿಗೆ ಕೇಳ್ತೇವೆ ಮ್ಯಾನೇಜರ್, ಈ ಜನ ಎಲ್ಲಿದ್ದಾರೆ? ಇಲ್ಲ, ಅವರು ಹೊರಗೆ ಹೋಗಿದ್ದಾರೆ, ಸುಬ್ರಹ್ಮಣ್ಯಕ್ಕೆ ಹೋಗಿದ್ದಾರೆ ಕುಕ್ಕೆಗೆ, ರಾತ್ರಿ ಬರ್ತೇನೆ ಅಂತ ಹೇಳಿದ್ದಾರೆ ಅಂತ. ಹಾಗೆ ನಾವೇನು ಮಾಡಿದ್ವಿ, ಇನ್ನೊಂದು ರೂಮು, ನಮ್ಮ 108
ರೂಮ್ ಮಾಡ್ಕೊಂಡು ನಾವು ಕಾಯ್ತಾ ಇರ್ತೇವೆ ರಾತ್ರಿ. ಸುಮಾರು 12-1 ಗಂಟೆ ಹೊತ್ತಿಗೆ ಬಂದು ಲೈಟ್ ಆಗ್ತದೆ. ಆಗ ನಾವು ಅಷ್ಟೊತ್ತಿಗೆ ಆ ರೂಮ್ ಹುಡುಗನನ್ನು ಕರೆಸಿ ಅವನನ್ನು ಗೆಳತನ ಮಾಡ್ಕೊಂಡಿದ್ದು. ಅವನಿಗೆ ಹೇಳಿದು ಹೋಗಿ ಅವನು ಎಬ್ಬಿಸು, ಬಾಗಿಲು ಬಡಿ ಅಂತ ಹೇಳ್ತೇವೆ. ನಾವೆಲ್ಲ ಅಲ್ಲಿ ಸುತ್ತುವರಿತೇವೆ. ಹಾಗೆ ಅಲ್ಲಿ ಹೋಗಿ ಬಾಗಿಲಿ ತೆಗಿಸಿ ನೋಡಿದಾಗ ಅವ್ನು ಟಕ್ಕ ಅಂತ ಹೇಳ್ತಾನೆ. ಅವನ ಬೆಡ್ ಅಡಿಯಲ್ಲಿ ಒಂದು ರಿವಾಲ್ವರ್ ಇರ್ತದೆ, ಲೋಡೆಡ್ ರಿವಾಲ್ವರ್. ಇಮಿಡಿಯೇಟ್ ತೆಗಿತಾನೆ. ನಾವು ಅದರ ಮೈ ಮೇಲೆ ಬಿದ್ದು ಅದನ್ನು ಉಪಯೋಗ ಆ ರಿವಾಲ್ವರ್ ಯೂಸ್ ಮಾಡಿದಂಗೆ ಮಾಡಿ ರಿವಾಲ್ವರ್ ಕಸ್ಕೊತೇವೆ, ಅರೆಸ್ಟ್ ಮಾಡ್ತೇವೆ. ಅರೆಸ್ಟ್ ಮಾಡಿ ಬೇಕಾದ್ರೆ ಮಾಜರ್ ಯೂಸರ್ ಮಾಡಿಕೊಂಡು ಅಲ್ಲಿಂದ ಎತ್ಕೊಂಡು ಸೀದಾ ಬೆಂಗಳೂರು ಬರ್ತೇವೆ. ನಡುವೆ ಸ್ವಲ್ಪ ಪಂಚರ್ ಆಯಿತು, ಸ್ವಲ್ಪ ಲೇಟ್ ಆಗುತ್ತೆ. ಸುಮಾರು ಬೆಳಿಗ್ಗೆ 10-10:30 21 ಬೆಳಿಗ್ಗೆ 10 ಯಶವಂತಪುರಕ್ಕೆ ಬರುವಾಗ ಅವನೇನಂತಾನೆ, ಹೊಟ್ಟೆ ನೋವಾಗುತ್ತೆ ಅಂತ ಏರಿಕೆ ಹೇಳ್ತಾನೆ. ಆಯ್ತಪ್ಪ ಅಂತ ಹೇಳ್ಕೊಂಡು ನಾವು ಅಲ್ಲಿಂದ ಸೀದಾ ಮಲ್ಲಿಗೆ ನರಸಿಂಹನ ಪರಿಚಯದವರು ಇದ್ದರು, ಅಲ್ಲಿ ಒಳ್ಳೆ ಹಾಸ್ಪಿಟಲ್ ಆಗಿ ಭಾಳ, ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಮಲ್ಲಿಗೆ ನರಸಿಂಹಮ್ಮಗೆ ಕರ್ಕೊಂಡು ಹೋಗ್ತೇವೆ. ಒಬ್ಬ ಸಂಪಂಗಿ ರಾಮಯ್ಯ ಅಂತ ಕಾನ್ಸ್ಟೇಬಲ್, ಅವನು ಚೈನ್ ಇಟ್ಕೊಂಡಿರ್ತಾನೆ. ಉಮೇಶ ಒಟ್ಟಿಗೆ ಇರ್ತಾರೆ. ಅವ್ರನ್ನು ಹಾಸ್ಪಿಟ್ಲ್ ಒಳಗೆ ಬಿಡ್ತೇವೆ. ಒಳಗೆ ಹೋಗುವಾಗ ರಿಸೆಪ್ಷನ್ ಹತ್ರ ಹೋಗುವಾಗ ಇವನಿಗೆ ಸಂಪಂಗಿ ರಾಮಗೆ ಗುದ್ದಿ ಚೈನಿಂದ ಕಸ್ಕೊಂಡು ಸಬ್ ಇನ್ಸ್ಪೆಕ್ಟರ್ ರಿವಾಲ್ವರ್ ಕಸ್ಕೊಂಡು ಓಡ್ತಾರೆ. ಓಡಿದಾಗಲೇ ನಾವೆಲ್ಲ ಬೆನ್ನತ್ತೇವೆ. ಸ್ವಲ್ಪ ಹೋಗಿ ಅಲ್ಲೊಂದು ಖಾಲಿ ಜಾಗ ಇದೆ, ರೇಸಿ ಹೋಟ್ಲತ್ತರ. ಅಲ್ಲಿ ಖಾಲಿ ಜಾಗಕ್ಕೆ ಹೋಗಿ ನಮ್ಮ ಕಡೆ ರಿವಾಲ್ವರ್ ಹೊಡೆದು ಶೂಟ್ ಮಾಡ್ಲಿಕ್ಕೆ ನೋಡ್ತಾನೆ. ಕೂಡಲೇ ನಾನು ಅವನಿಗೆ ಶೂಟ್ ಮಾಡ್ತೀನಿ, ಜೊತೆಯಲ್ಲಿ ಅಜೀಮ್ ಶೂಟ್ ಮಾಡ್ತೀನಿ. ಅಲ್ಲಿಗೆ ಶೂಟ್ ಮಾಡಿ ನಾವು ಅವನ ರಿವಾಲ್ವರ್ ಎಲ್ಲ ಸೀಸ್ ಮಾಡಿಕೊಂಡು ಅವನಿಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಸೇರಿಸ್ತೀವಿ. ಅಲ್ಲಿ ಅವನು ಸಾಯ್ತಾನೆ. ಹೀಗೆ ಆ ಏರಿಕೆಯಿಂದ ಎಂಡ್ ಆಗುತ್ತೆ. ಸರ್, ಸಾಕಷ್ಟು ವಿಚಾರಗಳನ್ನು ಸಮಯ ನ್ಯೂಸ್ನೊಂದಿಗೆ ಹೇಳಿದ್ರಿ. ಇದಕ್ಕೆ ತಮಗೆ ಅನಂತ ಧನ್ಯವಾದಗಳು. ನಮಸ್ತೆ. ಕಡು ಬಡತನದಲ್ಲಿ ಬೆಳೆದಂತಹ GA ಬಾಬಾ ಅವರು ಜ್ಞಾನದ ದೀಪವನ್ನು ಹಿಡಿದು PSI ಹುದ್ದೆಯನ್ನು ಕೂಡ ಅಲಂಕರಿಸ್ತಾರೆ. ಅಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗ್ತವೆ. ಆ ಸವಾಲುಗಳನ್ನು ಕೂಡ ಎದುರಿಸಿ ಸಾಕಷ್ಟು ಕೇಸ್ಗಳನ್ನು ಕೂಡ ಡಿಟೆಕ್ಟ್ ಮಾಡಿ ತನ್ನದೇ ಆದಂತಹ ಛಾಪನ್ನು ಮೂಡಿಸ್ತಾರೆ. ಇದಾದ ಬಳಿಕ ಈಗ ಎಟ್ ಪ್ರೆಸೆಂಟ್ ರಿಟೈರ್ಡ್ ಆದ ನಂತರದಲ್ಲಿ ಈಗ ತಕ್ಷಣವಾಗಿ ರಾಜಕೀಯವನ್ನು ನಡೆಸ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿಯೂ ಕೂಡ ಕೆಲಸವನ್ನು ನಿರ್ವಹಿಸ್ತಾರೆ. ಇವರಿಗೆ ಇಷ್ಟು ವರ್ಷದ ಸೇವೆಗೆ, ಅವರ ಸಾರ್ಥಕ ಜೀವನಕ್ಕೆ ನಮ್ಮದೊಂದು ಸೆಲ್ಯೂಟ್. ಕ್ಯಾಮ್ರಾಮ್ಯಾನ್ ಅಜೀಜ್ ಬಾದ್ಶಾ ಜೊತೆ ದತ್ತರಾಜ್ ಪಡುಕೋಣೆ, ಸಮಯ ಸದಾ ನಿಮ್ಮೊಂದಿಗೆ.